ಎಲ್ಲರೂ ಸುಖವನ್ನ ಬಯಸ್ತಾರ, ಬಯಸಿ ಅವ್ರು ಯಾಕಡೆ ಹೊಂಟಾರ, ಸುಖವನ್ನ ಬೇಕಂತೇಳ್ಯಾರ ಹೊಂಟಾರ. ಆದ್ರ ಅವ್ರು ಕೂತ ದಾರಿ ಯಾಕಡೆಪ್ಪ ಅಂದ್ರ ತಳ್ಯಾಕ ಹೊಂಟಾರ, ಹರ್ಕೋತ ವಿಷಯಾದಿ ಕಡೆ ಹರ್ಕೋತ ಹೊಂಟ್ರ ಅವ್ರಿಗೆ ಸುಖ ಆಗ್ತದನೋ, ಮೋಕ್ಷ ಆಗ್ತದನೋ, ಮುಕ್ತಿ ಆಗ್ತದನ ಅಂದ್ರ ಆಗುವುದಿಲ್ಲ ಅನ್ನುವಂಥದ್ದನ್ನ ಮುಮುಕ್ಷನ ಲಕ್ಷಣಗಳನ್ನು ನಾವು ಕೇಳ್ಕೋತ ಬಂದೇವಿ. ಅಂದ್ರೆ ಇಲ್ಲಿ ವನಿತಾದಿ ವಿಷಯಗಳನ್ನು ವಿಷಯವೊಂದರಿದವನೇ ಮುಮುಕ್ಷಿ ಅನೇಪೋನು ಇನಿ ಎಳೆ ಮೈತ್ರಿ ಅನ್ನುವಂಥದ್ದನ್ನ ನಾವು ಅಲ್ಲಿ 6ನೇ ಸೂಕ್ತದೊಳಗ ನೀವು ಚರ್ಚೆ ಮಾಡ್ಕೋತ ಬಂದೇವಿ. ಅಂದ್ರ ಮುಮುಕ್ಷಿ ಅಂದ್ರ ಇಲ್ಲಿ ಮೋಕ್ಷದ ಇಚ್ಛೆ ಉಳ್ಳವ ಹೆಂಗಿರ್ತಾನ ಅಂದ್ರ ಮೈತ್ರಿ ಅವ ವಿಷಯಗಳನ್ನ ಇವೇನು ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಅವ ಏನ ತಿಳಿದಿರ್ತಾನ ಅಂದ್ರ ಅವು ವಿಷ ಕುಡಿದ್ರ ನಾವ್ ಹೆಂಗ ಪೈಜನ ಕ್ರಮೇಣ ಸತ್ತು ಹೋಗ್ತೇವಿ, ಹಂಗ ವಿಷಯಗಳಿಗೆ ನಾವು ಬಯಸ್ತಿದ್ದೇವಂದ್ರ ನಮ್ಗ ಮೋಕ್ಷ ಆಗ್ತದನು ಅಂದ್ರ ಮುಕ್ತಿ ಎಂಬುದು ಆಗುವುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಹೇಳಿ ಆದ್ರೆ ವಿಷಯಗಳನ್ನ ತ್ಯಾಗ ಮಾಡು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದಾರ. ಇವು ಎಲ್ಲದಕ್ಕಿಂತ ಬಲಿಷ್ಠವಾದದ್ದು ಯಾವುದು ಅಂದ್ರ ಆ ಸ್ತ್ರೀ ಅನ್ನುವಂಥದ್ದನ್ನ, ಪುರುಷಗೆ ಸ್ತ್ರೀ ಮಾಯಿ, ಸ್ತ್ರೀಗೆ ಪುರುಷ ಮಾಯಿ ಅನ್ನುವಂಥದ್ದನ್ನ ಅಲ್ಲಿ ಮಾಯದನ್ನ ಬಹಳ ಹೇಳ್ಕೋತ ಬಂದಾರ. ಅದು ಮಾಯ ಎಂತ ಬಲಿಷ್ಠ ಇರ್ತದಂದ್ರ ಇವತ್ತ ನಾವು ಯಾವ್ದಾದ್ರು ಚೆರೆಕ್ಕಿಂತ ವಿಷದಕ್ಕಿಂತ ಅದು ಭಯಾನಕ ಅದ ಅನ್ನುವಂಥದ್ದನ್ನ ನಾವು ಕಲ್ಲಿ ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದ್ರು. ಇವತ್ತ ದಾರು ಅದು ಮುಂದೆ ಇದ್ರು ನಮಗ್ ನಿಶೆ ಆಗುದಿಲ್ಲ, ಕೈಯಾಗಿದ್ರು ಅದು ಏನು ಮಾಡುದಿಲ್ಲ. ಆದ್ರೆ ಅದು ಕುಡಿದ್ರೆ ಮಾತ್ರ ಅದು ನಮ್ಗೆ ಏನೂ ಮಾಡುದಿಲ್ಲ, ಅದ್ರ ಒಳಗ ತಗೊಂಡ್ರೆ ಅದು ನಮಗ್ ನಿಶೆ ಆಗ್ತದ. ಸ್ತ್ರೀ ಎಂಬ ವಿಷಯನ್ನ ಬರೇ ನೆನದ್ರ, ನೋಡಿದ್ರ, ಮೂಷಿಸಿದ್ರ, ಮುಟ್ಟಿದ್ರ ಕೂಡ ಏನಾಗ್ತದ, ನಿಶೆ ಆಗ್ತದ. ನಿಶೆ ಆಗಿ ಏನಾಗ್ತಾನವ ಅಧೋಗತಿಗೆ ಮೋಕ್ಷದ ಇಚ್ಛೆಗಳನ್ನು ಕಳ್ಕೋತಾನ ಅನ್ನುವಂಥದ್ದನ್ನ ಅಲ್ಲಿ ನಮಗೆ ಅನೇಕ ರೀತಿ ದೃಷ್ಟಾಂತ ಸಿದ್ಧಾಂತಗಳನ್ನ ತಿಳಿಸ್ಕೋತ ಬಂದ್ರು. ಇವತ್ತ ಆ ಮುಮುಕ್ಷಿಗಳಿಂದ ಅಲ್ಲಿ ಏನ್ ಹೇಳ್ಕೊತ ಬಂದಲ್ಲ, ಪರಮಾನುಬೋಧೆ ಗುರುವಿನ ಲಕ್ಷಣ, ಶಿಷ್ಯನ ಲಕ್ಷಣ, ಮುಮುಕ್ಷಿ ಲಕ್ಷಣ. ಇವತ್ತ ಅಭ್ಯಾಸಿ ಏನೋ ಒಬ್ಬ ಅಭ್ಯಾಸ ಮಾಡಿದವನ ಅವನ ಲಕ್ಷಣಗಳನ್ನ ಹೇಳ್ತಾರ. ಅಭ್ಯಾಸಿ ಅಂದ್ರೆ ಹೆಂಗಿರ್ತಾನ ಅನ್ನುವಂಥದ್ದನ್ನ ನಾವ್ ಇವತ್ತ ಕಂಡುಕೊಳ್ಳೋಣ. ಇಲ್ಲಿ ಅಭ್ಯಾಸಿ ಹೆಂಗಿರ್ತಾನಂದ್ರ ದ್ವೈತವನ್ನ ಬಿಟ್ಟು, ಅಂದ್ರ ಎರಡನ್ನ ಅನ್ನೋದೇನು, ದೇವ್ರೊಬ್ಬವ ನಾನೊಬ್ಬವ. ದ್ವೈತ ಅಂದ್ರೆ ಇಬ್ರು, ನಾವು ಭಜಿಸವ ಭಗವಂತ ಕೊಡವ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ದ್ವೈತವನ್ನ ಇಟ್ಟುಕೊಂಡು ವ್ಯವಹಾರ ಮಾಡ್ತೇವೆ. ನಮ್ಗೆ ಎಷ್ಟೇ ಅದ್ವೈತದ ವಿಚಾರಗಳನ್ನ ಹೇಳಿದ್ರೂ ಕೂಡ ನಮ್ಮ ಮನಸ್ಸು ಎಲ್ಲಿ ಇರ್ತದ ಅಂದ್ರೆ ದ್ವೈತ ಭಾವದೊಳಗೆ ಇರ್ತದ. ನನ್ಗೆ ಶಾಸ್ತ್ರ ಕೇಳಿದ್ರ, ಜ್ಞಾನ ಆದ್ರ ನನ್ಗೇನ ಸುಖ ಆಗ್ತದನು, ನಾ ಇನ್ನೊಬ್ಬ ಕೊಡವ ಬ್ಯಾರೆ ಅದಾನನು ಅನ್ನುವಂಥದ್ದನ್ನ ಭಾವನೆ ಬಹಳ ಮಂದಿ ಇರ್ತದ. ಅದಕ್ಕೆ ಇಲ್ಲಿ ಏನ್ ನಮಗ್ ಸ್ಪಷ್ಟತೆ ಮಾಡ್ತಾರಂದ್ರ ದ್ವೈತ ನಮಗ್ ಹೋಗುತ್ತಾನ ಅದ್ವೈತ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಆದ್ರ ದ್ವೈತವನ್ನು ಬಿಟ್ಟಾಗ ಅದ್ವೈತ ಸ್ಥಿತಿ ಆಗ್ತದ ಅನ್ನುವಂಥದ್ದನ್ನ, ಇಂಥದ್ ಅಭ್ಯಾಸವನ್ನ ಯಾರು ಮಾಡ್ತಾರ ಅವಂಗ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಒಂದು ಪಲ್ಲವಿ ಒಳಗೆ ಇಟ್ಕೊಂಡು, ದ್ವೈತ ವಿರಕ್ತನ ಅದ್ವೈತ ಅನುರಕ್ತನ ಅಪ್ಪಾತನ ಅಭ್ಯಾಸಿ ಅನಿಪನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ದ್ವೈತ ವಿರಕ್ತನ ಅಂದ್ರ ಎರಡು ಅನ್ನೋದು ದ್ವೈತ, ಅದ್ವೈತ ಅಂದ್ರೆ ಎರಡಿಲ್ಲದ್ದು ಅದ್ವೈತ. ಇಲ್ಲಿ ಅದ್ವೈತ ಮತ್ತು ದ್ವೈತ ಇಲ್ಲಿ ಏನಾಗ್ತದಂದ್ರ ದ್ವೈತ ಇವಂಗೂ ಕೂಡ ಏನ್ ಅಭ್ಯಾಸ ಮಾಡ್ತಾನ, ದ್ವೈತಿನೂ ಕೂಡ ಅವಂಗಲ್ಲಿ ಏನಿರ್ತದ, ದೇವ್ರದಾನ ಅಂತ ವಿಶ್ವಾಸ ಇರ್ತದ. ಆದ್ರ ಅವ್ ಹೆಂಗ್ ಅದಾನ ಅನ್ನುವಂಥದ್ದು ನಂಬಿಕೆ ಇರಲ್ಲ. ದೇವ್ರ ಅದಾನ, ದೇವ್ರಿದ್ರೆ ಈ ಕಾರ್ಯ ನಡೀತದಂತ ದ್ವೈತನು ಒಪ್ಕೋತಾನ. ಆದ್ರೆ ಹೆಂಗ್ ಅದಾನ ಅಂದ್ರವ ಅವ ಶ್ರೀಶೈಲಾಗದಾನ, ಕಾಶಿ ಒಳಗದಾನ, ಗುಡಿಯಾಗದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ ಅಷ್ಟೇ ಅಂತ ತಿಳ್ಕೊಂಡಿರ್ತಾನ. ಅಲ್ಲೇ ಅದಾನ, ಅಲ್ಲಿ ನಾವು ಹೋಗಿದ್ರ ನಾವು ಭಜಿಸಿದ್ರ ನಮಗ್ ಫಲ ಕೊಡ್ತಾನ ಅನ್ನುವಂಥದ್ದನ್ನ ದ್ವೈತ ಭಾವಿಯಲ್ಲಿ ಇರ್ತದ. ಆದರೆ ಮತ್ತೊಬ್ಬವ ದೇವ್ರೊಬ್ಬ ಕೊಡ, ನಾನೊಬ್ಬವ ಭಕ್ತ, ಒಬ್ಬವ ದೇವ್ರ ಕೊಡವ, ನಾ ಬೇಡವ ಕೊಡವ ಅನ್ನುವಂಥದ್ದನ್ನ ದ್ವೈತ ಬುದ್ಧಿ ಇರ್ತದ. ಯಾವಾಗ ಅಭ್ಯಾಸಿ ಏನ್ ಮಾಡ್ತಾನ, ಅಭ್ಯಾಸ ಮಾಡುದ್ರಿಂದ ಎರಡಿಲ್ಲದಂತ ವಸ್ತು ಒಂದೇ ಅದ, ಆತ್ಮ ಒಬ್ಬನೇ ಅದಾನ, ಅದು ಏನ್ ಮಾಡ್ತಾನಂದ್ರ ಅಪರೋಕ್ಷ ಜ್ಞಾನ ಮಾಡ್ಕೋತಾನವ. ಪರೋಕ್ಷ ಜ್ಞಾನ ದೇವ್ರ ಅದಾನ ಅಂತ ಎಲ್ಲಾರು ಹೇಳ್ತಾರ. ದೇವ್ರ ಎಲ್ಲಿ ಅದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ, ಕಾಶಿ ಆಗೋದಾನ, ಚಲೋ ಮಂದಿ ಮನ್ಯಾಗ ಅದಾನ, ಅಲ್ಲಿ ಅದಾನ, ಹಿಂಗ ಏನೇನೋ ಭಾವನೆ ಮಾಡ್ತೇವೆ. ಆದ್ರೆ ದೇವ್ರು ಅದ್ವೈತ ಏನ್ ಹೇಳ್ತದ, ಪರಿಪೂರ್ಣ ಎಲ್ಲಾ ಕಡೆ ಅವನೇ ತುಂಬಿಕೊಂಡಾನ.
ಮತ್ತ ಅವನೇ ತುಂಬಿಕೊಂಡು ಮತ್ತ ನೀ ಬ್ಯಾರೆ ಅಲ್ಲ, ನೀನೇ ಆ ಪರಮಾತ್ಮ ಪರಿಪೂರ್ಣ ವಸ್ತುನೇ ನೀನದಿ ಅಂತೇಳಿ ಅದ್ವೈತ ನಮಗ್ ಗಟ್ಟಿ ಮಾಡ್ತದ. ಆ ದ್ವೈತ ಏನ್ ಮಾಡ್ತದ, ದೇವ್ರದಾನ ಅವ್ನ್ ನಡ್ಕೋಬೇಕು, ನಮಗ್ ಚಲೋ ಆಕ್ಕದ, ಸ್ವರ್ಗ ಸಿಗ್ತದ ಅಂತ ಏನೇನು ಕಲ್ಪನಾ ಅದು. ಆದ್ರೆ ವೇದಾಂತ ಏನ್ ಎಲ್ಲಿಗೆ ನಮಗ್ ನಿಂದಿಸ್ತದಂದ್ರೆ, ಎರಡು ಇಲ್ಲದ್ದು ಒಂದೇ ವಸ್ತು ಏನೈತಲ್ಲ ಅದು ಪರಿಪೂರ್ಣ ಅದ, ಅದು ನಿನ್ನ ಬಿಟ್ಟು ಮತ್ತೊಂದು ಭಿನ್ನಿಲ್ಲ, ನೀನೇ ಅವನಿದ್ದಿ ಅಂತೇಳಿ ಅಪರೋಕ್ಷ ಜ್ಞಾನ ಮಾಡಿ ಕೊಡೋದಕ್ಕೆ ಏನಂತಾರ, ಇದು ಅದ್ವೈತ ಮತ್ತು ದ್ವೈತ ಅನ್ನೋದು ಎರಡದ್ದು, ದ್ವೈತ ಒಂದೇ ಅನ್ನೋದೇ ಅದ್ವೈತ ಅನ್ನುವಂಥದ್ದನ್ನ ಈ ನುಡಿ ನಮಗ ಗಟ್ಟಿ ಆಗುವ ಸಂಬಂಧ 4 ನುಡಿಯನ್ನ ಇಲ್ಲಿ ಹೇಳ್ಕೋತ ಹೋಗ್ತಾರ. ಇಲ್ಲಿ 4 ನುಡಿ ಒಳಗೆ ಅಂದ್ರೆ ಇದು ಎಷ್ಟನೇದಪ್ಪ ಅಂದ್ರೆ 7ನೇ ಸೂತ್ರ, 7ನೇ ಪದ. ಇನ್ನ 20 ಒಟ್ಟು ಟೋಟಲ್ ಎಷ್ಟು ಪದಗಳದಾವಪ್ಪ ಅಂದ್ರ 6ನೇ ಅಧ್ಯಾಯ, ಇದು 6ನೇ ಸಂಧಿ ಒಳಗ 20 ಪದಗಳನ್ನು ಒಳಗೊಂಡದ. 20 ಪದಗಳಂದ್ರೆ ಇವತ್ತು 7ನೇದು ಆದ್ರೆ ಇನ್ನು 13 ಅದಾವು. ಅವು ಬರೇ ಕಡಿಮೆ 3-4 ಶ್ಲೋಕ ಅದಾವು. ನಾವ್ ದಿನ 3-4 ಶ್ಲೋಕ ಕೇಳಿದ್ರ ಇನ್ ಯಾಕಡೆ ಆದ್ರೂ ಇನ್ 10-12 ಪರಮಾನುಭೂತಿ ಮುಗಿತದ. ನಮ್ ಪರಮಾನುಭೂತಿ ಮುಗಿದ್ರೊಳಗೆ ನಮ್ಗೆ ಅಪರೋಕ್ಷ ಜ್ಞಾನ ಆಗ್ಬೇಕು. ಅದಕ್ಕೆ ನಾವು ಲಕ್ಷ್ಯ ಕೊಟ್ಟು ಬಿಡದೆ ಕೇಳ್ಬೇಕು. ಒಂದ್ ದಿವ್ಸ ಅಭ್ಯಾಸ ಬಿಟ್ಟೇವಂದ್ರ, ಮುಮುಕ್ಷು ಲಕ್ಷಣ ಬಿಟ್ಟೇವಂದ್ರ ನಮಗ್ ಮುಂದಿಂದ ಅರ್ಥ ಆಗುದಿಲ್ಲ. ಅದಕ್ಕೆ ಇಲ್ಲಿ ನಾವ್ ಇನ್ನೊಂದು 10-15 ದಿವ್ಸ ಎಲ್ಲರೂ ಕೂಡ ತಪ್ಪಿಸದೆ ತಾವು ಬರ್ರಿ ಅನ್ನುವಂಥದ್ದನ್ನ ಇಲ್ಲಿ ಕೇಳಕಂದ್ರ ನಮಗಲ್ಲಿ ಕೊನೆಗೆ ಏನಾಗ್ಬೇಕಾಗ್ಯದಂದ್ರ ಅಪರೋಕ್ಷ ದೃಢ ಜ್ಞಾನ ಆಗ್ಬೇಕಾಗ್ಯದ. ನಮ್ಗೆ ಎಲ್ಲರಿಗೂ ಶಾಸ್ತ್ರಜ್ಞಾನ ಸಾಮಾನ್ಯ ಎಲ್ಲರೂ ಹೇಳ್ತಾರ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಜೀವ ಬ್ರಹ್ಮಪುರ ಅಂತ ಎಲ್ಲರಿಗೂ ಅನುಭವ ಅದ. ಆದ್ರೆ ಹೆಂಗ ಸತ್ಯ, ಹೆಂಗ ನಾನು ಬ್ರಹ್ಮ ಅಕ್ಕಿನೇನು ಅಂತ ತಿಳಿಬೇಕಾದ್ರ ಹಿಂಗ ಪರಮಾನುಭೂತಿಯ ಇದು ಏನಪ್ಪಾ ಅಂದ್ರ ಪ್ರಕ್ರಿಯವಾಗಿ ಯಾರು ಅಭ್ಯಾಸ ಮಾಡ್ಕೋತ ಬರ್ತಾರ, ತಪ್ಪಿಸಿದೆ ಯಾರು ತಿಳ್ಕೊಂಡ್ ಬರ್ತಾರ ಅವ್ರಿಗೆ ಇದು ನಿಶ್ಚಯ ಹಾಕದ, ಅಪರೋಕ್ಷ ಹಾಕದ. ನಾವು ಕೇಳ್ತೇವ ಅಂತೇಳಿ ವಾರ್ಕೊಂಡ್ ಬರುದು ಮತ್ತೆ ಈಗಂದು ಮತ್ತು ಮುಗಿಯ ಮುಂದ್ ಬರುದು ಮಾಡಿದ್ರೆ ಏನಾಗ್ತದ, ಅದು ನಮಗ ನಿಶ್ಚಯ ಆಗುದಿಲ್ಲ, ಗುರ್ತಾಗ್ತದ. ಹೆಂಗ ಗುರ್ತಾಕದಂದ್ರ ಮಂಜಿನ ಒಳಗ ನಮಗ್ ಏನೋ ತೋದಂಗ ಆಕ್ಕದ, ಆದ್ರೆ ನಿಶ್ಚಯ ಆಗುದಿಲ್ಲ, ಏನೋ ಯಾರೋ ವಾದ್ರಪ್ಪ ಅಂತೀವಿ. ಆದ್ರೆ ಇವರೇ ವಾದ್ರು ಅಂತೇಳಿ ನಮ್ಗೆ ಅಪರೋಕ್ಷ ದೃಢ ಜ್ಞಾನ ಹೇಳಕ್ ಆಗಲ್ಲ. ವಾದ್ರಪ್ಪ ಯಾರೋ ಮನುಷ್ಯರ ಗತಿ ವಾದ್ರು, ಆದ್ರ ಅವ್ರು ಯಾರಂತ ನನ್ಗೆ ಗುರ್ತಿಲ್ಲ. ಶಿಂಗ ಜ್ಞಾನನೇ ಬೇರೆ, ಇವರೇ ವಾದ್ರು ಅನ್ನುವಂಥದ್ದ ಜ್ಞಾನ ಬೇರೆ. ಹಂಗೆ ನಾವು ಸೀಮೆಯಲ್ಲಿ ಕೂತಾಗ ಇವ್ರು ಯಾರು ವಾದ್ರು ಅನ್ನುವಂಥದ್ದನ್ನ ಹೇಳ್ಬೇಕಾದ್ರ ಈ ಶಾಸ್ತ್ರ ಪರಮಾನುಭೂತಿ ಏನ್ ಹೇಳ್ತದ ಅನ್ನದ್ರ ನಮ್ಗ ಅಪರೋಕ್ಷ ಜ್ಞಾನ ಬಿಟ್ಟು ಬಿಡದೆ ಕೇಳ್ಕೋತ ಬಂದಿವಂದ್ರೆ ನಮ್ಗ ಅಪರೋಕ್ಷ ಜ್ಞಾನ ಹಾಕದ. ಅದಕ್ಕೆ ಅಲ್ಲೊಂದ್ ಇಲ್ಲೊಂದ್ ದಿವ್ಸ ಅವಾಗ ಇವಾಗ ಬೇಕಾದ ಟೈಮ್ ಪಾಸಿಗೆ ಕೇಳಿದೇನಾಕದ, ತಿಳಿತದ ಅನುಭವ ಅಂದ್ರೆ ನಮ್ಗ ದೃಢ ಅಪರೋಕ್ಷ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸಾಕ್ಷಾತ್ಕಾರ ಆಗುದಿಲ್ಲ ಅನ್ನೋದಕ್ಕಾಗಿ ಇನ್ನೇನು ಬಹಳ 13 ದಿವಸ ಇಷ್ಟೇ ಅದ. ಅದಕ್ಕೆ ತಾವ್ ಎಲ್ಲರೂ ತಪ್ಪದೆ ಬಂದು ಸಂಶಯಗಳನ್ನು ಕಳ್ಕೊಂಡು ತನ್ನ ನಿಜ ಸ್ವರೂಪ ಸ್ಥಿತಿಯನ್ನು ಮಾಡ್ಕೊಳಕ ಇದೊಂದು ಒಳ್ಳೆ ಅವಕಾಶ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಂಥ ಅಭ್ಯಾಸಿ ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನು ಒಂದೇ ನುಡಿ ಒಳಗೆ ಹೇಳ್ತಾರ. ಇಲ್ಲಿ ನಮ್ಗೆ ಏನ್ ಹೇಳ್ದಂಗಾಯ್ತು ಪಲ್ಲವಿ ಒಳಗ, ಈ ದೃಶ್ಯ ದ್ವೈತ ಪ್ರಪಂಚವನ್ನು ವಿವೇಕದಿಂದ ಬಿಡುತ್ತಲೂ ಅದ್ವೈತಾತ್ಮ ಸ್ವರೂಪದಲ್ಲಿ ಯಾವಾಗಲೂ ರಮಮಾಣ ಅಂದ್ರೆ ಯಾವ್ದು ರಮಿಸ್ತದ, ರಮಣ ಮಾಡುತ್ತಲೋ ಇರುವಾತನೇ ಇವಾಗ ಏನ್ ಅನ್ಬೇಕು ಅಂದ್ರೆ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ಈ ತೋರುವಂತ ದೃಶ್ಯ ದ್ವೈತ ಜಗತ್ತು ಏನು ತೋರ್ತದಲ್ಲ ನಮಗ್ ಜಗತ್ತೇ, ಇದು ಏನೈತಿ, ಇದು ದ್ವೈತ ಪ್ರಪಂಚ ಏನೈತಲ್ಲ ಇದನ್ನ ವಿವೇಕದಿಂದ, ವಿವೇಕ ಅಂತ ನಾವು ಮೊದಲು ಪಂಚೀಕರಣದಾಗ ಕೇಳ್ಕೊಂಡ್ ಬಂದಿ. ಫಸ್ಟ್ಗೆ ಇವ್ರಿಗೆ ಪರಮಾನುಭೂತಿ ಹೇಳ್ಕೊತ ಬಂದಾರ. ವಿವೇಕದಿಂದ ಅಂದ್ರ ವಿವೇಕ ನಮಗ ಆಯ್ತು ಅಂದ್ರ ಸತ್ಯ ಯಾವುದು, ಅಸತ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು ಹಂಗ ಬೇರ್ಪಡಿಸಿ ತಿಳಿಯಾಕ ಬರ್ತದ. ಇರ್ಲಿಕ್ಕಂದ್ರ ನಾವು ಕೂಡೆ ಅಂದ್ರೆ ಅನಾತ್ಮನ್ನು ಮತ್ತು ಸತ್ಯವನ್ನು ಎರಡೂ ಕೂಡೆ ನಾವ್ ವ್ಯವಹಾರ ಮಾಡುದ್ರಲಿಂದ ನಮಗ್ ನಿಶ್ಚಯ ಅಪರೋಕ್ಷ ಜ್ಞಾನ ಆಗುದಿಲ್ಲ. ಈ ದೇಹದೊಳಗ ಆತ್ಮನೂ ಅದ, ಅನಾತ್ಮನೂ ಅದ. ಇವತ್ತು ಒಂದು ನಾವ್ ಇನ್ನೊಂದು ದೃಷ್ಟಾಂತಕ್ಕೂ ಆದ್ರ, ಈ ಒಂದಿಷ್ಟು ಅನ್ನ ಮಾಡ್ಬೇಕಂದ್ರ ಅನ್ನದೊಳಗ ಅಕ್ಕಿ ಒಳಗೆ ಏನದ, ಅಲ್ಲಿ ಒಂದೊಂದು ಹಳ್ಳನು ಅದ, ಒಂದೊಂದು ಅಕ್ಕಿನೂ ಯಾವ್ದಪ್ಪ ಅಂದ್ರದು ಭತ್ತನೂ ಅದ, ಮತ್ತದ್ರಾಗ ಕಡ್ಡಿ ಕಸನೂ ಅದ. ನಾವು ಅಷ್ಟು ಕೂಡಿ ಅಕ್ಕಿ ಅಂತೇಳಿ ಒಟ್ಟು ಕೂಡಿ ಹಾಕಿದ್ರ ಅದು ಏನ್ರ ಉಣಾಕಿ ಯೋಗ್ಯ ಹಾಕದನು ಅಂದ್ರ ಒಂದೊಂದು ಕುದಿತದ, ಒಂದು ಕುದಿಲ್ಲ. ಅದು ಉಣಾಕಿ ಹೆಂಗ ವೇದ್ನ ಅದು ನಮ್ಮ ಉಣಾಕ ಯೋಗ್ಯ ಆಗುದಿಲ್ಲ. ಹಂಗಿಲ್ಲಿ ಕೂಡ ನಮ್ಗೆ ಸ್ಪಷ್ಟತೆ ಅದನ್ನ ಬೇರ್ಪಡಿಸಿ ತಿಳಿಯಾಕ ಬರ್ಲಿಲ್ಲ ಅಂದ್ರ ಆತ್ಮನ ವಿಚಾರಗಳನ್ನ ಅನಾತ್ಮ ವಿಚಾರಗಳನ್ನ ಇದೇ ದೇಹದೊಳಗೆ ಎರಡೂ ಅದಾವು.
ಇಲ್ಲಿ ಕಾರ್ಯ ಮಾಡಕ ಎರಡು ಬೇಕು. ಆದ್ರ ಚೇತನ ವಸ್ತು ಯಾವ್ದದ? ಇಲ್ಲಿ ಚೇತನ ಇಲ್ಲದಂತ ಜಡ ವಸ್ತು ಯಾವ್ದದ? ಚೇತನ ಕಾರ್ಯ ಏನ್ ಮಾಡ್ತದ? ಇದು ಜಡ ಕಾರ್ಯ ಏನ್ ಮಾಡ್ತದ? ಇವತ್ತ ಕಲ್ಲಿನೊಳಗುನು ಕೂಡ ಬಹಳ ಮಂದಿ ದೇವ್ರದ ಅಂತ ತಿಳ್ಕೊಂಡಾರ. ಆದ್ರ ಕಲ್ಲು ಏನದ? ಜಡ ಅದ. ಇಲ್ಲಿ ಚೇತನ ಅನ್ನೋದಕ್ಕೆ ಆಶ್ರಯ ಕೊಟ್ಟದ್ದು ಎಲ್ಲಾ ಕಾರ್ಯ ಮಾಡುದು ಚೇತನ ಅದ. ಚೇತನ ಕಾರ್ಯ ಇದು ಹೆಂಗ್ ಮಾಡ್ತದಪ್ಪ ಅಂದ್ರದು ಈ ದೇಹದೊಳಗ ಆತ್ಮನ ಕಾರ್ಯ ಚೇತನ ವಸ್ತು ಅದ. ಇದು ದೇಹಾದಿ ಶರೀರದ ವ್ಯವಹಾರಗಳು ಹೆಂಗದಾವ? ಇದು ಜಡ ಅದ. ಇವು ಎರಡೂ ಕೂಡಿಸಿ ಮಾಡುವುದರಿಂದ ಹೆಂಗ ಭತ್ತ ಅಕ್ಕಿಯನ್ನ ಕೂಡಿ ಕುದಿಸಿದ್ರ ನಮಗ್ ಹೆಂಗದು ಗಂಟಲ್ದಾಗ ಹೋಗುದಿಲ್ಲ, ಹೊಟ್ಟ್ಯಾಗ ಹೋದ್ರು ಹೆಂಗ ಪಚಿನ ಆಗುದಿಲ್ಲ, ಹಂಗ ನಮ್ಗ ಅಪರೋಕ್ಷ ದೃಢ ಜ್ಞಾನ ಆಗುದಿಲ್ಲ. ಇದನ್ನ ನಾವು ವಿವೇಕದಿಂದ ಸತ್ಯ ವಸ್ತುಗಳು ಯಾವುವು, ಅಸತ್ಯ ವಸ್ತುವನ್ನ ಬೇರ್ಪಡಿಸಿ ಅದನ್ನ ನಾವು ಅಕ್ಕಿಯನ್ನ ಮತ್ತು ಭತ್ತನ್ನ ಹೊಟ್ಟನ್ನ ಬೇರ್ಪಡಿಸಿ ತಿಳಿದಾಗ ಅಲ್ಲಿ ಏನು ನಮಗ ಅಪರೋಕ್ಷ ಜ್ಞಾನ ಆಗ್ತದಂದ್ರ ನಮಗ್ ಹೆಂಗ ಅದು ಬೇರ್ಪಡಿಸಿ ಅನ್ನವನ್ನ ಮಾಡಿದ್ರ, ಊಟ ಮಾಡಿದ್ರ ನಮಗ್ ತೃಷ ಹಸು ಹೆಂಗ ನೀಗುತ್ತದ, ಹಂಗಿಲ್ಲಿ ಬೇರ್ಪಡಿಸಿ ತಿಳಿದ್ರ ಮಾತ್ರ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಕೊಡಬೇಕಾಗ್ಯದ. ಯಾಕ ಇಲ್ಲಿ ದ್ವೈತ ಅದ್ವೈತ ನಮಗ್ ಏನಾಗ್ಯದ? ಎರಡು ನಮ್ಗ್ ನಿಶ್ಚಯ ಆಗೋದು. ಹಂಗ್ರಿ ಮತ್ತೆ ಅದು ಇರ್ಲಾರ ಬಿಟ್ರಿ ಹೆಂಗ? ಅದನ್ನ ಹಿಡ್ಕೊಂಡೇ ಮಾಡುದು ಅಂತೇಳಿ ಹಿಂಗ ಅಂತೇವೆ. ಯಾವ್ದು ದೇಹ ಇರ್ಲಿಕ್ಕಂದ್ರೆ ಹೆಂಗ್ರಿ? ದೇಹ ಬೇಕಲ್ಲ, ಆ ದೇಹಕ್ ಮತ್ತ ಎಲ್ಲಾರು ಮಾಡ್ಕೊತ ಬಂದಾರಲ್ಲ, ಇದು ದೇಹನೇ ಸತ್ಯ ಅಂತೇಳಿ ಬಹಳ ಮಂದಿ ಇದನ್ನ ಹೇಳಿದಾಗ ಹೂನೇ ಅನ್ನೋದು. ಒಬ್ರು ವೇದಾಂತಿಗಳಿಗೆ ಹೊಂಟಾದಾಗ ಇದು ಎಲ್ಲ ದೇಹದ ವ್ಯವಹಾರಗಳು ತೋರುವ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅದಂದಾಗ ಹೌದ್ರಿ ಸರಿ ನೀವು ಹೇಳುದು ಸತ್ಯ ಆದ್ರಿ ಅಂತ ಹಿಂಗು ಅನ್ನೋದು. ಆದ್ರೆ ಇವಾಗ ಏನಾಗ್ಯದ? ಸದ್ವೈತ ಪ್ರಪಂಚವನ್ನ ಬಿಟ್ಟು ಅದ್ವೈತ ಜ್ಞಾನವನ್ನು ಯಾವ ಮಾಡ್ಕೊಂಡಿರ್ತಾನ ಅವಾಗ ಮಾತ್ರ ಅಪರೋಕ್ಷ ದೃಢ ಜ್ಞಾನ ಆಗ್ತದ. ಇವಾಗ ಏನ್ ಅನ್ಬೇಕು? ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಅವರು ಅಭ್ಯಾಸಿ ಲಕ್ಷಣ ಹೇಳ್ಕೊತ ಹೊಂಟಾರ. ದೃಶ್ಯ ದ್ವೈತ ಪ್ರಪಂಚವನ್ನು ವಿವೇಕದಿಂದ ಬಿಡುತ್ತಲೂ ಅದ್ವೈತಾತ್ಮ ಸ್ವರೂಪದಲ್ಲಿ ಯಾವಾಗಲೂ ರಮಮಾಣ ಅಂದ್ರೆ ಮಾಡುತ್ತಲೋ ಇರುತ್ತಾನೋ ಅವಾಗ ಏನ್ಬೇಕು? ಯಾವಾಗಲೂ ಆ ಬ್ರಹ್ಮ ಸ್ಥಿತಿಯಲ್ಲೇ ಮನಸ್ಸನ್ನು ಹಿಡಿಯುವುದು. ಇದು ಬ್ರಹ್ಮಮಯವಾದ ಜಗತ್ತು. ಎತ್ತತ್ತ ನೋಡಿದತ್ತ ಆ ಭಗವಂತನನ್ನೇ ಕಾಣುವುದು. ಇದು ತೋರುವಂತ ನಾಮರೂಪಾತ್ಮಕ ಜಗತ್ತು ಮಿಥ್ಯ ಅಂತ ನಿಶ್ಚಯ ಮಾಡುದು. ನಿಶ್ಚಯ ಆಯ್ತು ಅಂದ್ರೆ ರಮಣಿಸ್ತದ. ಈ ಮನಸ್ಸು ಎಲ್ಲಿ ತೊಡಗಿಸ್ತದ ಅಂದ್ರ ಆ ಬ್ರಹ್ಮನಲ್ಲಿ ಸ್ಥಿತಿ ಆಗ್ತದ, ಸ್ಥಿರ ಮಾಡ್ತಾನ, ಅಲ್ಲಿ ಒಪ್ಪಿಕೊಂಡಾಗ ಆನಂದವನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಈ ಪಲ್ಲವಿಗಳಿಗೆ ಹೇಳಿ ಇನ್ನು ಮುಂದೆ ಇದನ್ನ ಹೆಂಗ್ ಆಗ್ತದಂದ್ರ ಒಂದೇ ಇದ್ರೊಳಗೆ ಲಕ್ಷಣ ಹೇಳ್ಕೊತ ಹೋಗ್ತಾರ. ಅಂದ್ರ ಅಭ್ಯಾಸ ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನ ಹೇಳ್ತಾರೆ ಇಲ್ಲಿ. ಯಮ ನೇಮ ಅನ್ವಿತ, ಯಮ ನೇಮಾನ್ವಿತನು ಅಂದ್ರ ಯಮ ನೇಮಗಳಿಂದ ಕೂಡಿದವನು, ಯಮ ನೇಮಾನಿತನು, ಅಚಲನು, ಅಚಲನು ಅಂದ್ರೆ ಸ್ಥಿರ ಬುದ್ಧಿ ಉಳ್ಳವನು, ಆಲಸ್ಯನು, ಅನಾಲಸ್ಯನು, ನೈಮಿತಾತ್ಮ ನಿಷ್ಠನ, ಶ್ರವಣಾದಿ ಕ್ರಮದನ್ ಮಲ ಅಖಿಳ ತತ್ವ ಭಾವಿಸಿ ನಿರ್ಮಮ ನಾದವನು ಅಭ್ಯಾಸಿ ಎನಿಪುವನು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಯಾರಪ್ಪ ಅಂದ್ರ ಶ್ರವಣಾದಿಗಳನ್ನ ಮಾಡವ, ಕ್ರಮವಾಗಿ ಶ್ರವಣಾದಿಗಳನ್ನ ಮಾಡ್ತಿರ್ಬೇಕು. ಹಂತವಾಗ ಅಮಲನು, ಇಲ್ಲಿ ಅಮಲನು ಅಂದ್ರೆ ಏನ್ ಹೇಳ್ಕೊತ ಬಂದಾರ? ಶುದ್ಧ ಅಂತ ಕಳ್ಳ ಉಳ್ಳವನಿಗೆ ಅಖಿಳತ್ವ ಭಾವ ಅಂದ್ರೆ ಎಲ್ಲಾ ತತ್ವಗಳನ್ನು ತಿಳಿಯುತ್ತದ. ಇವಾಗ ಏನ್ ಅನ್ಬೇಕು? ನಿರ್ಮಮನ ಆಗ್ತಾನ. ಎಲ್ಲಾ ಜ್ಞಾನ ಆಯ್ತು ಅಂದ್ರೆ ತಿಳ್ಕೊಂಡಂದ್ರ, ಬೇರ್ಪಡಿಸಿ ವಿವೇಕದಿಂದ ತಿಳ್ಕೊಂಡಂದ್ರ ಅಂತಃಕರಣ ಧರ್ಮಗಳೇನು ಮತ್ತು ಈ ಮನ ಬುದ್ಧಾದಿ ಕರ್ಮಗಳನ್ನೇನು, ಇದ್ರ ತಿಳಿಯವ್ರನ್ನ ಯಾರು, ಇವಕ್ರನ್ನ ವಿಚಾರ ಮಾಡೋರು, ಇವಕ್ರ ಕ್ರಿಯೆ ಕೊಟ್ಟವನ್ ಯಾರು ಅನ್ನುವಂಥದ್ದು ವಿಚಾರ ಮಾಡ್ಕೋತ ಇದ್ದಾವ. ಇಲ್ಲಿ ಮಮತಾ, ಮಮ ಅಂದ್ರೆ ನಾನೇ ದೇಹ ಅನ್ನೋದೇನ ಅಜ್ಞಾನ ಅದಲ್ಲ, ಇದು ನಿರ್ಣಾಮ ಆಗ್ತದ. ಆ ದೊಡೆ ಅದಾಯ್ತು ಅಂದ್ರ ಅಂತದನ್ನ ಈ ದೇಹ ಮಿಥ್ಯ ಅಂತ ಅವ ನಿಶ್ಚಯ ಅಪರೋಕ್ಷ ಜ್ಞಾನ ಮಾಡ್ಕೊಂಡಂದ್ರ ಅಂತವ್ ಏನ್ ಅನ್ಬೇಕು? ಅಭ್ಯಾಸಿ ಅನ್ಬೇಕು. ಅಭ್ಯಾಸ ಸದ್ ನಾವ್ ಏನ್ ಮಾಡಕತ್ತೇವಲ್ಲ ನಾವೆಲ್ಲರೂ ಅಭ್ಯಾಸಿಗಳು, ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಯಮ ನೇಮ ಪ್ರಾಣಾಯಾಮ ಧ್ಯಾನ ಸಮಾಧಿಗಳಿಂದಲೂ ಇವು ಇಷ್ಟೆಲ್ಲಾ ಮಾಡ್ಕೋತ ಇಷ್ಟೇ ಮಾಡಿದ್ರೆ ಆಗುದಿಲ್ಲ. ಇವು ಸಗುಣದೊಳಗ ಇವು ಮಾಡ್ಲೇಬೇಕು. ಮತ್ತಿಷ್ಟು ಮಾಡಿದ್ರೆ ಆಗುದಿಲ್ಲ. ಮತ್ತ ನಮ್ಗೆ ನಿರ್ಗುಣ ಜ್ಞಾನ ಆಗ್ಬೇಕಾಗಿದಲ್ಲ. ಸಗುಣ ಜ್ಞಾನವನ್ನ ಈ ದೇಹಾದಿ ಅವರುಗಳನ್ನ ಅಂತಃಕರಣ ಶುದ್ಧ ಮಾಡಕ, ದೇಹಾದಿ ಸುಸ್ಥಿರ ಮಾಡ್ಕೊಳಕ, ಆರೋಗ್ಯ ಉಳ್ಳಾಕ, ನಮ್ಮ ಮನಸ್ಸು ಹರಿದಾಡುವನ್ನ ಸ್ಥಿರ ಮಾಡಕ ಯಮ ನೇಮಗಳನ್ನ ಮಾಡ್ದೇವೆ. ಧ್ಯಾನಾದಿ ಸಮಾಧಿಗಳನ್ನ 8
ಯಮ ನೇಮಾದಿಗಳನ್ನ ಮಾಡಿದೇವಿ. ಮುಂದೆ ಇವು ಮೂರು ಇರ್ಲಿಕ್ಕಂದ್ರ ಶ್ರವಣ ಮತ್ತು ನಿಧಿಧ್ಯಾಸಗಳಿಂದಲೂ ಇದಂಗ ಶ್ರವಣ ಮಾಡಿದ್ ಕೇಳುತ್ತ ಯಾವಾಗಲೂ ಇಂಥ ಸತ್ಸಂಗ ಅನುಭವವನ್ನ ಶ್ರವಣ ಮಾಡುವುದು, ಶ್ರವಣ ಮಾಡಿದ ಜೊತೆ ಮನನ ಮಾಡುದು ಜೊತೆ ಅಲ್ಲಿ ಸ್ಥಿತಿ ಆಗುದು. ಎರಡನ್ನೂ ಬೇರ್ಪಡಿಸಿ ನನ್ನ ಸ್ಥಿತಿ ಹಿಂಗದಂತೇಳಿ ಆ ಸ್ಥಿತಿ ಮಾಡ್ಕೊಂಡೇವಂದ್ರ ಅಲ್ಲಿ ನಮ್ಮ ಮನಸ್ಸು ರಮಿಸಾಕತ್ತು ಅಂದ್ರ ಅಲ್ಲಿ ಸ್ಥಿರ ಆಕತ್ತು ಅಂದ್ರ ಇದಕ್ಕೆ ಏನ್ ಹೇಳ್ಬೇಕು? ನಿಧಿಧ್ಯಾಸನ. ಇದಕ್ಕೆ ಏನ್ ಹೇಳ್ಬೇಕು? ನಿಧಿಧ್ಯಾಸನದೊಳಗ ತನ್ನ ಸ್ವರೂಪ ಸಾಕ್ಷಾತ್ಕಾರ ಏನಾಗ್ತಲ್ಲ, ಇದಕ್ಕೆ ನಿಧಿಧ್ಯಾಸನ ಅಂತೇಳಿ. ಇದನ್ನ ಯಾರು ಕ್ರಮವಾಗಿ ವೇದಾಂತ ಸಕಲ ತತ್ವಗಳನ್ನು ತಿಳಿದು ಇದನ್ನ ವೇದಾಂತ ಮತ್ತೀಗ ರಗಡ ಗ್ರಂಥಗಳದಾವು, ದ್ವೈತ ಅದಾವು, ವಿಶಿಷ್ಟ ಅದ್ವೈತ ಅದಾವು, ಇನ್ನು ಹೊರಗಿನ ದೇಹಾದಿ ವ್ಯವಹಾರಗಳನ್ನ ಒಂದೊಂದು ಗ್ರಂಥಗಳು ರಮಣೀಯವಾದಂತ ಇವತ್ತು ಅನೇಕ ಗ್ರಂಥಗಳದಾವು. ಇವಕ್ಕೆಲ್ಲದಕ್ಕೂ ಕೂಡ ಇವು ಆತ್ಮಸ್ಥಿತಿಯನ್ನ ಆತ್ಮಸ್ವರೂಪ ಜ್ಞಾನ ಮಾಡಿ ಕೊಡುದಿಲ್ಲ. ಇವು ಎಲ್ಲವೂ ಹೊಟ್ಟಿ ತುಂಬಿಸುವಂತ ರಗಡ ವಿದ್ಯೆ ಅದಾವು, ರಗಡ ಗ್ರಂಥಗಳದಾವು. ಇವತ್ತು ಒಂದೊಂದು ಈಗಿನ ಕಾಲದಾಗ ವಿಚಾರ ಮಾಡಿದ್ರ ಅವ್ರ ಅಭ್ಯಾಸಿಗಳು ಅನ್ನುವಂಥದ್ದನ್ನ ಇಲ್ಲಿ ನಿರ್ಣಯ ಮಾಡ್ಯಾರ. ಅದಕ್ಕ ಇಲ್ಲಿ ಯಾವ ಯಮ ನೇಮ ಪ್ರಾಣಾಯಾಮ ಧ್ಯಾನ ಸಮಾಧಿಗಳಿಂದಲೂ ಶ್ರವಣ ಮನನ ನಿಧಿಧ್ಯಾಸನಗಿಂದಲೂ ಇದು ಎಲ್ಲವನ್ನು ಕ್ರಮವಾಗಿ ವೇದಾಂತ ಸಕಲ ತತ್ವಗಳನ್ನು ತಿಳಿದು ಈ ದೇಹಾದಿ ಪ್ರಪಂಚದಲ್ಲಿ ನಿರ್ಮೋಹತ್ವ ಉಳ್ಳವನು ಅಂದ್ರೆ ಮೋಹ ಇಲ್ಲದವನು ಆದೊಡೆ ಈ ದೇಹಾದಿ ಮೋಹಗಳನ್ನ ಯಾವ ನಷ್ಟ ಮಾಡ್ಕೋತಾನ ಅವನು ಏನ್ ಅನ್ಬೇಕು? ಅವಾಗ ಅಭ್ಯಾಸಿ ಅನ್ನಬೇಕನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ ಒಂದನೇ ನುಡಿ ಒಳಗ. ಇನ್ನು ಎರಡನೇ ನುಡಿ ಒಳಗ ಇಲ್ಲಿ ಏನ್ ಹೇಳ್ತಾರೆ? ಎರಡನೇ ನುಡಿಯನ್ನ ಕೇಳಿದಾಗ ಅನಾಯಾಸದಿಂದ ಆತ್ಮಾನುಭವಿಯಾಗಿ ತನ್ನ ನಿಜಾನಂದದಲ್ಲಿ ಸ್ಥಿರವುಳ್ಳವನು ಆದರೆ ಅವಾಗೇನನ್ಬೇಕು? ಅನುಭವಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅನುಭವಿ ಇಲ್ಲಿ ಅಭ್ಯಾಸಿ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋರದಾರ. ಇಲ್ಲಿ ತನಗ ಆತ್ಮ ವಿಷಯದೊಳ್ ಅನುಭೂತಿ ಆಯಾಸ ವಿನಿತಿಲ್ಲದೊದಿಗೆ ನಿಜಾನಂದ ಜನಸಿ ಸುಸ್ಥಿರ ಬುದ್ಧಿಯೊಳ ದೃಢಮಾಗಿರೆ ಲೇಷ ಎನಿಸುವಾಗ ಅಭ್ಯಾಸಿ ಎನಿಸುವ ಅನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ಆತ್ಮವಿಶ್ವಾಸದೊಳು ಆತ್ಮ ಸ್ವರೂಪದಲ್ಲಿ ಅನುಭವ ಆಯಾಸವಿಲ್ಲದೆ ಯಾರು ತಿಳ್ಕೊತಾರ, ಅನುಭವ ಮಾಡ್ಕೋತಾರ, ಅದು ಪ್ರಾಪ್ತಿ ಆಯ್ತು ಅಂದ್ರ ಕಿಂಚಿತ್ ಅಂದ್ರೆ ಅದೇ ಒದಗಿ ಪ್ರಾಪ್ತಿ ಆಯ್ತು ಅಂದ್ರ ತನ್ನ ಸ್ವರೂಪ ಆನಂದ ನಿಜಾನಂದದೊಳಗ ಅವ ಅಲ್ಲಿ ಬುದ್ಧಿಯನ್ನ ಸ್ಥಿರ ಮಾಡ್ತಾನ. ಬುದ್ಧಿಯನ್ನ ಸ್ಥಿರದೊಳ ಮಾಡಿ ಅಚಲವಾದ ಅಂದ್ರೆ ಬುದ್ಧಿ ಒಳಗ ಅಂದ್ರೆ ಚಂಚಲ ಇಲ್ಲದ ಬುದ್ಧಿ ಒಳಗ ಏನ್ ಮಾಡ್ತಾನ? ದೃಢ ಮಾಡಿ ಇದು ಸತ್ಯ ಅದಂತೇಳಿ ದೃಢ ಮಾಡ್ತು ಅಂದ್ರ ಅದನ್ನ ಅಭ್ಯಾಸ ಯಾರು ಮಾಡ್ತಾರ? ಈ ಮನಸ್ಸು ಚಂಚಲ ಅದು ಇದು ಮನಸ್ಸು ಸಂಕಲ್ಪ ವಿಕಲ್ಪ ಅದನ್ನ ಬೇಕು ಇದನ್ನ ಮಾಡ್ತಿರ್ತದ. ಆದ್ರ ಅದು ಸಂಕಲ್ಪ ಮಾಡಿ ಬುದ್ಧಿ ಸ್ಥಿತಿ ಮಾಡ್ಲಿಲ್ಲ ಅಂದ್ರ, ಬುದ್ಧಿ ಸ್ಥಿರ ಮಾಡ್ಲಿಲ್ಲ ಅಂದ್ರ, ಬುದ್ಧಿ ಜಜ್ಮೆಂಟ್ ಮಾಡ್ಲಿಕ್ಕಂದ್ರ ಅವು ಯಾವ ಸ್ಥಿರ ಆಗುದಿಲ್ಲ, ಇವನ್ ಕಾರ್ಯ ನಡೆಯಂಗಿಲ್ಲ. ಯಾವಾಗ ಬುದ್ಧಿ ಇದು ಸತ್ಯ ಅದ ಇದನ್ನ ಮಾಡೋಣ ಅಂತ ಒಪ್ಪಗೋತು ಅಂದ್ರ ಅವಾಗ ಏನ್ ಮಾಡ್ತಾನೆ? ಇದನ್ನೇ ಯಾವ್ದು ವೇದಾಂತದ ಸಾರವನ್ನ ತಿಳ್ಕೋತ ಅಲ್ಲಿ ಬುದ್ಧಿಯನ್ನ ಸ್ಥಿತಿ ಮಾಡ್ತಾನ. ಆ ಮನಸ್ಸಲ್ಲಿ ಏನಾಗ್ತದ? ಆತ್ಮನೊಳಗ ಸ್ಥಿರ ಮಾಡ್ತು ಅಂದ್ರ ಅದು ಹೊರಗೆ ಸಂಕಲ್ಪ ವಿಕಲ್ಪನೆ ಬಿಡ್ತದ. ಸಂಕಲ್ಪ ವಿಕಲ್ಪ ಬಿಟ್ಟಾಗ ಮನುಷ್ಯನ ಚಂಚಲತೆ ಸಂಕಲ್ಪ ವಿಕಲ್ಪ ಬಿಟ್ಟಾಗ ಅದ್ರ ಬುದ್ಧಿ ನಿಶ್ಚಯ ಮಾಡಿದಾಗ ಅದ್ರ ಮನಸ್ಸಿನಲ್ಲಿ ಆತ್ಮನೊಳಗೆ ಸ್ಥಿತ ಆಗ್ತದ, ಆತ್ಮನೊಳಗೆ ಬೆರೀತದ ಅನ್ನುವಂಥದ್ದನ್ನ ಇಲ್ಲಿ ಇದು ಮೂರನೇ ನುಡಿ ಹೇಳ್ಕೋತ ಬಂದಾರ. ಇಲ್ಲಿ ಏನ್ ಹೇಳ್ತಾರಂದ್ರ ಎರಡನೇ ನುಡಿ ಒಳಗ ಹೇಳುವ ಉದ್ದೇಶ ಏನದ? ಯಾವುದೊಂದು ಪ್ರತಿಬಂಧಕವಿಲ್ಲದಿದ್ದರೆ ಅನಾಯಾಸವಾಗಿ ಲೀಲೆಯಿಂದ ಆತ್ಮಸ್ವರೂಪವನ್ನು ದೇಹಾತ್ಮ ಬುದ್ಧಿಯಂತೆ ಅಪರೋಕ್ಷವಾಗಿ ಕಂಡು ಆತ್ಮಾಕಾರ ಅಂತಃಕರಣ ವೃತ್ತಿ ಆಗುತ್ತಿರಲಾಗಿ ಅದರಲ್ಲಿ ಸ್ವರೂಪಾನಂದವು ಪ್ರಕಟವಾಗಲು ಅಂತ ಸಚ್ಚಿದಾನಂದ ಸ್ವರೂಪವೇ ತಾನೆಂಬಲ್ಲಿ ಸಂಶಯಾದಿಗಳಿಲ್ಲದೆ ನಿಶ್ಚಲವಾಗಿರುವವನೇ ಇಲ್ಲಿ ಅಭ್ಯಾಸಿ ಎನ್ನಿಸುವಂತದನ್ನ ಎರಡನೇ ನುಡಿ ಒಳಗೆ ನಮಗೆ ಸ್ಪಷ್ಟ ಮಾಡ್ಕೊತ ಬಂದಾರ. ಎರಡನೇ ನುಡಿ ಒಳಗೆ ಏನ್ ಹೇಳ್ದಂಗಾಯ್ತು? ಇಲ್ಲಿ ತನಗೆ ಅಂದ್ರೆ ತಾನು ಅಂದ್ರೆ ಆತ್ಮ. ಇಲ್ಲಿ ಇದೊಂದು ನಾನು ಅಂತೀವಲ್ಲ, ನಾನು ಅಂದ್ರೆ ಆತ್ಮನೇ ಅಂತ ತಿಳ್ಕೊಬೇಕು. ನಾನು ಅಂದ್ರೆ ನಾವು ದೇಹ ನಾನಲ್ಲ. ಇಲ್ಲಿ ಶಾಸ್ತ್ರ ನಾವು ವೇದಾಂತವನ್ನು ಓದಾಕತ್ತೇವೆ. ನಾವು ಈ ಲೌಕಿಕ ವಿಷಯನ ಅಭ್ಯಾಸ ಮಾಡಕತ್ತಿಲ್ಲ. ಲೌಕಿಕ ದೇಹಕ್ಕೆ ನಾನಂತಾರ ಅಜ್ಞಾನಿಗಳು.
ಎದಕ್ಕೋ ನಂದು ಅತ್ತಾರ, ನನ್ನ ಕಣ್ಣ ನನ್ನ ಕಾಲ್ ನಂದು ಅತ್ತಾರ. ಆದ್ರ ನಂದು ಅನ್ನೋದು ಏನೈತಿಲ್ಲ ನಮಗ ನಾನು ಅಲ್ಲ, ನಂದು ಅಂದ್ರ ಇದು ಇದು ನನ್ನಿಂದ ಇದು ಭಿನ್ನನಾಗಿ ಅರಿಸಿಗೋತದ, ಅದಕ್ಕೆ ನಂದು. ಇದು ನಾನೇ ಬೇರೆ ನಂದೇ ಬೇರೆ. ನಾನು ಅಂದ್ರೆ ಇಲ್ಲಿ ಆತ್ಮ, ನಾನು ನಂದು ಕೈಯ, ನಾನು ಕೈ ಅಲ್ಲ, ನಂದು ಕಣ್ಣು ನನ್ನ ಕಾಲು, ನಾ ಕೈಯ ನಾ ಕಾಲಲ್ಲ, ನಂದು. ಅದಂದ್ರ ನನ್ನ ಬಿಟ್ಟು ಭಿನ್ನವಾದದ್ದು ಏನಿ ದೇಹ, ಇದು ನಂದು ಅನಿಸ್ಕೋತದ. ಈ ಕಂಡು ಆತ್ಮಾಕಾರ ಅಂತಃಕರಣ ವೃತ್ತಿ ಆಗುತ್ತಿರಲ್ಲ. ಈ ಆತ್ಮಾಕಾರ ಅಂದ್ರ ಅಂತಃಕರಣದೊಳಗ ವೃತ್ತಿಯನ್ನ ಆತ್ಮಾಕಾರ ಮಾಡ್ದೇವಂದ್ರ ಅಂತಃಕರಣ ಕಾರ್ಯ ಏನಕ್ಕದಲ್ಲಿ ಬಿದ್ದು ಹೋಕ್ಕದ. ಅಂತಃಕರಣ ಹೇಳ್ಯಾವು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು ಏನ್ ಮಾಡ್ತಿರ್ತದ ಯಾವಾಗಲೂ ಸಂಕಲ್ಪ ವಿಕಲ್ಪ ಮಾಡುದು, ಅದ್ರ ಧರ್ಮ, ಮನಸ್ಸಿನ ಧರ್ಮ. ಇದು ಬುದ್ಧಿ ಏನ್ ಮಾಡುದು, ನಿಶ್ಚಯ ಮಾಡುದು, ಬುದ್ಧಿ ಧರ್ಮ. ಇವತ್ತು ದೃಷ್ಟಾಂತದೊಳಗ ಬೆಂಕಿ ಧರ್ಮ ಏನಪ್ಪಾ ಅಂದ್ರ ಅದು ಬರೀ ಸುಡುತನ ಒಂದೇ ಮಾಡ್ತದ, ಉಳ್ಕದ್ದದು ಏನು ಅದ್ರದ್ದು ಮತ್ತೊಂದೇನೋ ಅದು ಗೊತ್ತಿಲ್ಲ. ಇವತ್ತ ಯಾರೇ ಮುಟ್ಲಿ, ಮಗು ಮುಟ್ಲಿ, ಇವತ್ ದೊಡ್ಡವ್ರು ಮುಟ್ಲಿ, ಜ್ಞಾನಿಗಳು ಮುಟ್ಲಿ, ಅಜ್ಞಾನಿಗಳು ಮುಟ್ಲಿ, ಯಾರೇ ಏನೋ ಮುಟ್ಟಿದ ಅದ್ರ ಏನೈತಿ ಅಂದ್ರೆ ಬರೀ ಸುಡುತನ ಅದ. ಹೆಂಗ್ ಸುಡುತ್ತದ ಹಂಗಿದು ಬುದ್ಧಿ ಕಾರ್ಯ ಏನಪ್ಪಾ ಅಂದ್ರೆ ಎಲ್ಲರಿಗೂ ಬರೀ ಸಂಕಲ್ಪ ವಿಕಲ್ಪ ಮಾಡುದು ಮತ್ತು ಸುಖ ದುಃಖಗಳನ್ನ ಅನುಭವಿಸುದು, ಅದ್ರ ಧರ್ಮ ಅದು. ಈ ಬುದ್ಧಿ ಧರ್ಮ ಏನು, ನಿಶ್ಚಯ ಮಾಡುದು. ನಿಶ್ಚಯ ಮಾಡುದು ಹೆಂಗ ಬುದ್ಧಿ ಧರ್ಮದ. ಬುದ್ಧಿ ನಿಶ್ಚಯ ಮಾಡ್ತು ಅಂದ್ರ ಏನ್ ಬುದ್ಧಿ ಮುಚ್ಚಯ ಮಾಡ್ತಾರ, ಅಂತಃಕರಣದೊಳಗ ಇವು ಅಂತಃಕರಣಗಳು ಸಂಕಲ್ಪ ವಿಕಲ್ಪಗಳನ್ನ ಇಲ್ಲಿ ಆ ಮನಸ್ಸನ್ನ ಆತ್ಮನೊಳಗೆ ಸ್ಥಿರ ಮಾಡಿದಿ ಅಲ್ಲಿ ರಮಿಸಾಕತ್ತು ಅಂದ್ರ, ಅಲ್ಲಿ ಇರಾಕತ್ತು, ಆನಂದವನ್ನ ಅನುಭವಿಸಾಕತ್ತು ಅಂದ್ರ ಅಲ್ಲಿ ಅಂತಃಕರಣಗಳು ಏನಾಕವು, ಅಲ್ಲಿ ಬಿದ್ದು ಹೋಗ್ಬಿಡ್ತಾವು. ಆ ಅಂತಃಕರಣ ಮನಸ್ಸನ್ನೇ ಬಿದ್ದು ಹೋಯ್ತು ಅಂದ್ರ ಅಲ್ಲಿ ಅದು ಎಲ್ಲಿ ರಮಿಸಾಕತ್ತದ, ಆ ಆತ್ಮನಲ್ಲಿ, ಪರಮಾತ್ಮ ಸ್ವರೂಪ ತನ್ನಲ್ಲಿ ರಮಿಸಾಕತ್ತು ಅಂದ್ರ ಅಲ್ಲಿ ಬುದ್ಧಿನೂ ಕೂಡ ಆತ್ಮನೊಳಗೆ ಲಯ ಆಗ್ತದ ಅನ್ನುವಂಥದ್ದನ್ನ ಹಿಂಗ್ ಒತ್ತಿ ಕೊಡಿ ತಿಳ್ಸಾಕ. ಇಲ್ಲಿ ನಮಗ ಹಿಂತ ಮಾಡಕತ್ತವ ಏನಂತಾರ, ಇಲ್ಲಿ ಅಭ್ಯಾಸಿ ಅಂತಾರ. ಅದು ಮುಂದ ಅದನ್ನ ಅಭ್ಯಾಸ ಮಾಡ್ತಾ ಸದನ ಸತ್ಸಂಗ ಮಾಡೋ ಮುಂದೊಂದಿಷ್ಟು ಸ್ಥಿತಿ ಆಗ್ತದ, ಮುಂದಿಟ್ಟು ಧ್ಯಾನ ಮಾಡೋ ಮುಂದೂ ಸ್ಥಿರ ಆಗ್ತದ. ಆದ್ರ ಅದು ನಿಜವಾದ ಸ್ಥಿರ ಅಲ್ಲೇ ಇದೇ ಸತ್ಯ ಅಂತ ಒಪ್ಕೊಂಡು ಅಲ್ಲೇ ರಮಸಾಕತ್ತು ಅಂದ್ರ ಈ ವಿಷಯಾದಿ ಒಳಗೆ ಏನು ಭೋಗದೊಳಗೆ ಸುಖ ಅದಂತ ನಮಗೇನು ಭ್ರಾಂತಿ ಆಗಿದಲ್ಲ, ಅಜ್ಞಾನ ಅದಲ್ಲ, ಆ ಭ್ರಾಂತಿ ಬಿದ್ದು ಹೋಗ್ಬಿಡ್ತದ. ಇದ್ರಾಗ ಸುಖ ಇಲ್ಲವೇ ಇಲ್ಲ. ನಾನು ಆತ್ಮ, ನನ್ನ ಸುಖ ಹಿಂಗದ, ನಾನು ಸುಖ ಸ್ವರೂಪನ, ನಾನು ಆನಂದ ಸ್ವರೂಪನೇ, ನಾನು ಆತ್ಮ, ನಾನು ಏನಾಗಿತ್ತು ನನಗ ಅಜ್ಞಾನದೊಳಗ ಭ್ರಾಂತಿ ಒಳಗ ಅಂತಃಕರಣದೊಳಗ ಸುಖ ಹಾಕದ ಅಂತೇಳಿ ನಾನು ಅಲಿತಾ ಇದ್ದೆ. ಯಾವಾಗ ವೇದಾಂತ ಶಾಸ್ತ್ರ ಕೇಳ್ಕೋತ ಇದ್ದಾಗ ಎಂತ ಗುರುವಿನಲ್ಲಿ ಎಂತ ಶಿಷ್ಯ ಇದ್ದವ, ಹೆಂಗ ಗುರುವಿನಲ್ಲಿ ಶ್ರದ್ಧಾ ಭಕ್ತಿ ಇಟ್ಟು ಕೇಳ್ಕೋತ ಬಂದಾಗ ಅವ ಏನಾಯ್ತು ಅಂದ್ರ ಮೋಕ್ಷದ ಇಚ್ಛೆ ಆಯ್ತು. ಮೋಕ್ಷದ ಇಚ್ಛೆ ಆದಾಗ ಅವ ಈಗ ಮೋಕ್ಷವನ್ನ ಪಡ್ಕೋಬೇಕು ಅಂದ್ರ ಅದ್ರೊಳಗೆ ಇರ್ಬೇಕು, ಅದು ಸತ್ಯ ಅಂತ ಹೇಳಿದ್ರಾಗ ಅವ ರಮಿಸಬೇಕು ಅನ್ನುವಂಥದ್ದನ್ನ ಈಗ ಅಭ್ಯಾಸ ಮಾಡಕತ್ತಾನ. ಈ ಅಭ್ಯಾಸ ಮಾಡುವೊಳಗ ನಮ್ಗೇನಾಗ್ಬೇಕಿಲ್ಲ, ಅಂತಃಕರಣಗಳು ಮಿಥ್ಯೆ ಅದಾವು, ಇವು ಜಡ ಪದಾರ್ಥಗಳದಾವು, ನನ್ನ ಚೇತನ ತಗೊಂಡು ಇವು ಕಾರ್ಯ ಮಾಡ್ತಾವು. ಯುವಕರನ್ನ ಆತ್ಮನೊಳಗ ಸ್ಥಿರ ಮಾಡಕ್ ನಾ ಅಭ್ಯಾಸ ಮಾಡಕತ್ತೀನಿ. ಅಭ್ಯಾಸ ಯಾಕೆ ನಾನು ದಿನ ಕೇಳಿದ್ದು ಹೇಳೋಣ ಮಾಡಕತ್ತೀನಿ ಅಂದ್ರ ನನಗ ಅನಂತ ಜನ್ಮದೊಳಗೆ ಏನಾಗಿತ್ತು, ವಾಸನ ಅಂತಃಕರಣದಲ್ಲಿ ಇರುವುದರಿಂದ ಈ ಚಿದಾಭಾಸನಲ್ಲಿರುವಂತ ವಾಸನದ ಪ್ರಕಾರ ನಾನು ಈ ಇಂದ್ರಿಯಾದಿಗಳು ಸತ್ಯ, ವ್ಯವಹಾರಗಳು ಸತ್ಯ, ವಿಷಯಗಳು ಸತ್ಯ ಅಂತ ನನಗೇನಾಗಿತ್ತು, ಅಂತಃಕರಣವೇ ನಾನು ಅಂತ ಭ್ರಾಂತಿ ಆಗಿತ್ತು. ಆ ಭ್ರಾಂತಿ ಒಳಗ ಜೊತೆ ನಾನು ರಮಿಸ್ತಿದ್ದೆ. ಈಗ ಅಭ್ಯಾಸ ಮಾಡುದ್ರಲಿಂದ, ನಾನು ಶಿಷ್ಯನಾದ್ರಲಿಂದ ನನಗೆ ಈ ಭವದಿಂದ ಪಾರಾಗಬೇಕು, ಹುಟ್ಟು ಸಾವುದಿಂದ ಕಳ್ಕೋಬೇಕು ಅನ್ನುವಂತ ನನಗೆ ವಿಚಾರ ಬಂದ್ರಲಿಂದ ನಾನೇನ್ ಮಾಡಕತ್ತಾನೆ, ಈಗ ಮೋಕ್ಷದ ನನಗೆ ಇಚ್ಛೆ ಆಗ್ಯದ. ಮೋಕ್ಷದ ಇಚ್ಛೆ ಸಂಬಂಧ ಈಗ ಅಭ್ಯಾಸ ಮಾಡಕತ್ತೀನಿ. ಎಂತ ವೇದಾಂತದ ಅಭ್ಯಾಸ ಮಾಡಕತ್ತೀನಿ. ವೇದಗಳಲ್ಲಿ ಅಂತ್ಯ ಭಾಗದೊಳಗೆ ಏನ್ ಹೇಳ್ಕೊತ ಬಂದರೆ, ಈ ಜೀವ ಬ್ಯಾರೆ ಅಲ್ಲ, ಬ್ರಹ್ಮ ಬ್ಯಾರೆ ಅಲ್ಲ, ಈ ಜೀವನೇ ನಾನು ಬ್ರಹ್ಮನಿದ್ದೇನೆ ಅನ್ನುವಂಥದ್ದನ್ನ ಜಜ್ಮೆಂಟ್ ಮಾಡಕ ಈಗ ನಿಶ್ಚಯ ಮಾಡ್ಬೇಕಾಗ್ಯದ. ಇದು ಎಲ್ಲರಿಗೂ ಗುರ್ತದ. ವೇದಾಂತ ಯಾರಿಗೂ ಗುರ್ತನ ಬೇಡ, ಎಲ್ಲರೂ ತೆಗದ್ರ ಬಾಯ್ಪಟ್ಲೆ. ಹೆಂಗ ಮಕ್ಕಳಿಗೆ ನಾವೊಂದು ಆಗಸ್ಟ್ 15 ಇದು ಕಲಿಸಿರ್ತೇವೆ, ಜನವರಿ 26 ಕಾರ್ಯ ಅವ್ರಿಗೆ ಅದನ್ನ ಕಲಿಸಿರ್ತೇವೆ. ಅವ್ರು ಬಡ ಅವ್ರು ಓದ್ತಾರ.
ಆ ಬಡ ಬಡ ಹೇಳ್ತಾರ, ಬಹಳ ಚಂದ ಹೇಳ್ತಾರ. ನಮಗೇನಾಗ್ತದ, ಕೂಸ್ ಎಷ್ಟ್ ಚಂದ ಹೇಳ್ತಪ್ಪ, ಸಣ್ಣ ಭಾವ ಇರುದ್ರಿಂದ ಬಹಳ ಚಂದ ಹೇಳ್ತೇವ, ಬಹಳ ಆನಂದ ಆಯ್ತು, ರಿಸಲ್ಟ್ ಆಯ್ತಂತಾರ. ಆದ್ರ ಆ ಹುಡುಗ ಏನ್ ಅನುಭವಿಸಿ ಹೇಳಿದ್ನೋ ಅಥವಾ ಸುಮ್ ಬಾಯ್ಪಟ್ ಮಾಡಿದ್ನ ಹೇಳಿದ್ನೋ, ಅದಕ್ಕ ಬಾಯ್ಪಟ್ ಮಾಡ್ಯಾನ, ಕಲ್ತಾನೆ ಹೇಳ್ದ. ಆದ್ರ ಅದ್ರ ಸುಖವನ್ನೇಂದ ಅನುಭವಿಸಿದ ನಾನು, ಅದ್ರ ಆನಂದ ಅವಾಗ ಗುರ್ತಾಯ್ತನೋ ಅಂದ್ರೆ ಇಲ್ಲ. ಯಾಕ, ಅದು ನಾವ್ ಎಲ್ಲರೂ ಶಾಸ್ತ್ರ ಶಬ್ದಗಳನ್ನ ಕಲ್ತೇವಿ. ಶಬ್ದದ ಮುಖಾಂತರ ನಮಗೇನಾಗಿದೆ, ಶಾಸ್ತ್ರದ ನಂಜಾಗ್ಯದ. ನಾ ಶಾಸ್ತ್ರವೇ, ನಾ ಹೇಳವ, ನಾ ಶ್ರೇಷ್ಠ, ಶಾಸ್ತ್ರದ ಅದೊಂದು ನಂಜಾಗ್ಯದ. ಈ ಶಾಸ್ತ್ರದ ನಂಜನ್ನು ಬಿಟ್ಟು ಇಲ್ಲಿ ಮುಂದೆ ಹೇಳೋರಿದಾರ ಅದನ್ನೇ, ಈ ದೇಹಾದಿ ನಚ್ಚು, ಈ ಲೋಕದ ನೆಚ್ಚು ಮತ್ತು ಈ ಶಾಸ್ತ್ರದ ನಚ್ಚು, ಇವು ನಚ್ಚುಗಳನ್ನ ಕಳ್ಕೊಂಡಾಗ ಅವಾಗ ಏನಾಗ್ತದ, ಈ ಅಂತಃಕರಣದೊಳಗ ಆತ್ಮನ ಅನುಭೂತಿ ಅಂದ್ರೆ ನಾನು ಆತ್ಮನಿದ್ದೀನಿ ಅನ್ನುವಂಥದ್ದನ್ನ ನಿಶ್ಚಯ ಆಗ್ತದ. ಇವು ನಚ್ಚದವ್ ನಮಗೇನ ದೇಹಾದಿ ಬುದ್ಧಿ ಕಳ್ಕೊಳಕ್ ತಯಾರಿಲ್ಲ. ದೇಹನೇ ನಾನು, ಇದಕ್ಕೆ ಯಾವ್ದು ಏನು ತೊಂದರೆ ಆಗಬಾರ್ದು, ಇದಕ್ಕ ಎಷ್ಟು ಈ ದೇಹವನ್ನ ರಕ್ಷಣೆ ಮಾಡಕ ದೇಹ ಸತ್ಯ ಅಂತೇಳಿ ಎಷ್ಟು ಸರಿಯಾಗಿ ಗುಳಿಗೆ ತಗೋತೀನಿ, ಸರಿಯಾಗಿ ಅವಸ್ಥೆ ಮಾಡ್ತೀನಿ. ಅದೇ ಆತ್ಮನನ್ನ ತಿಳಿಬೇಕಂತೇಳಿ ನಾವು ಒಂದು ದಿನ ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡ್ತೇವನು, ಇದಕ್ ಬಹಳ ಕಡಿಮೆ, ಇದಕ್ಕೆ ಹೆಚ್ಚು ಮಾಡ್ತೇವೆ. ಇದನ್ನ ಇದಕ್ಕೆ ನಾವು ಹೆಚ್ಚು ಮಾಡ್ತೇವೆ, ಇದ್ರದ್ದು ಬಲ ಹೆಚ್ಚು ಆಯ್ತಂದ್ರ ಆತ್ಮನನ್ನ ತಿಳ್ಕೊಬೇಕು, ಇದನ್ನ ಸ್ಥಿತಿ ಮಾಡ್ಬೇಕು, ಇದನ್ನ ಪಡ್ಕೋಬೇಕು, ಇದರೊಳಗೆ ರಮಿಸಬೇಕು ಅಂತೇಳಿ ನಮ್ಗೆ ಹಿಂಗ್ ಭಾವ ಗಟ್ಟಿ ಆಕತ್ತು ಅಂದ್ರ ತಾನೇ ಅದು ದೇಹಾದಿ ಬುದ್ಧಿ ನಷ್ಟ ಆಕಾವು, ಆ ದೇಹಾದಿ ನಚ್ಚು ಹೋಗ್ತದ. ನಾವು ಅದನ್ನ ಆ ದೇಹಾದಿ ಬುದ್ಧಿ, ದೇಹ ನಾನು ಅಂದಾಗ ದೇಹಾದಿ ಬುದ್ಧಿ ಸ್ಥಿತಿ ಆಯ್ತಂದ್ರ ನಮ್ಗೇನಾಕದ, ಅಂತಃಕರಣೊಳಗ ಈ ದೇಹಕ್ಕ ನಾಮ ರೂಪಗಳು ಬರ್ತಾವು. ನಾಮ ಅಂದ್ರ ಇದಕ್ಕೊಂದು ಹೆಸರ, ಇದಕ್ಕೊಂದು ರೂಪ. ಇದು ಹೆಸರು ಅಂದ್ರೆ ಇಂಥದ್ದು ಜಾತಿ, ಇಂಥ ಜಾತಿ ಅಂದ್ರೆ ಇಂಥ ಧರ್ಮದವ, ಇಂಥ ದೇವ್ರದವ, ಇಂಥ ಊರವ, ಇವನೇ ನಾನು, ಈ ಜಾತಿನೇ ನಾನು, ಊರವನೇ ನಾನು, ಇಂಥ ಧರ್ಮದವನೇ ನಾನು ಅಂತೇಳಿ ನಾವ್ ಎಷ್ಟು ಅಜ್ಞಾನದಲ್ಲಿ ತುಳ್ಳಾಡ್ತೇವಿ. ದೇಹ ನಾನು ಅಂದ್ರ ಈ ದೇಹ ನಾನು ಅಲ್ಲ ಅಂತೇಳಿ ನಿಶ್ಚಯ ಆಯ್ತು ಅಂದ್ರೆ, ದೇಹದ ನಚ್ಚು ಕಳ್ಕೊಂಡೇವಂದ್ರ ಅವಾಗ ಅಲ್ಲಿ ಆ ಮನುಷ್ಯ ಒಂದು ಕಾರ್ಯ ಬೇಕಲ್ಲ, ಆತ್ಮನ ತಾನೇ ಸ್ಥಿತಿ ಆಗ್ತದ, ಅದ್ರ ಕಾರ್ಯ ತಾನೇ ನಡೀತದ. ಅದಕ್ಕೆ ಆ ಕಾರ್ಯ, ಆತ್ಮನ ಕಾರ್ಯ ಮಾಡಕ್ ಏನಾಗಬೇಕಂದ್ರೆ ಈ ದೇಹದ ನಚ್ಚು ಮತ್ತು ಈ ಲೋಕದ ನಚ್ಚು. ಲೋಕದವ್ರು ಏನ ಮಾಡ್ತಾರ, ನಮಗ ಲೋಕದೊಳಗ ನಾ ಶಾಣೆ ಅನ್ಸ್ಬೇಕು, ನಾ ತಿಳಿದ ಅನ್ಬೇಕು, ನನ್ಗ್ ಶಾಸ್ತ್ರಿ ಅನ್ಬೇಕು, ಜ್ಞಾನಿ ಅನ್ಬೇಕು ಅಂತೇಳಿ ನನಗ್ ಸನ್ಮಾನ ಮಾಡ್ಬೇಕು, ಗೌರವ ಮಾಡ್ಬೇಕು ಅಂತ ಇದು ಲೋಕದ ನಚ್ಚು. ಲೋಕದವ್ರು ನನಗ್ ಚಲೋ ಅಲ್ಲಿ ಅಂತದ್ದು. ಲೋಕದವ್ರು ಯಾಕೆ ಚಲೋ ಅಂತಾರ, ನಮ್ಗ್ ಗುರ್ತಿಲ್ಲ. ನಾನು ಬಹಳ ಅಭ್ಯಾಸ ಮಾಡೀನಿ, ನನಗ್ ಶಾಣೆಯಲ್ಲಿ ನಾ ಬಾಳ ತಿಳಿದೀನಿ, ನನಗೆ ಸಾವ್ಕಾರ, ನಾ ಬಾಳ ಗಳಿಸೀನಿ, ಬಾಳ ದುಡ್ದೀನಿ, ಸಾವ್ಕಾರಲ್ಲಿ ಅಂತೇಳಿ ಇದಕ್ಕೆ ಲೋಕದವ್ರು ನಾನು ಪ್ರೀತಿಸಲಿ, ದೊಡ್ಡವ್ರಲ್ಲಿ ಅಂತ ಇದಕ್ಕೆ ನಚ್ಚ ಇರ್ತದ, ಇದಕ್ಕ ಬಯಕೆ ಇರ್ತದ. ಆದ್ರ ಅವ್ರ ಯಾಕಂತಾರ, ಇಂಥ ಸಾವ್ಕಾರ ರಗಡ್ ನೋಡಿನಂತಾರ. ಯಾರು ನಾವ್ ಅವ್ರಿಗೆ ಅನುಕೂಲ ಹಾಕಿದ್ದೆ ಅಂದ್ರೆ ಅವ್ರ ಚಲೋ ಅಪ್ಪ, ಬಾಳ ಒಂದು ಲೋಕ ಕಲ್ಯಾಣ ಕಾರ್ಯ ಮಾಡ್ತಾರ, ಬಾಳ ಚಲೋ ಅಂತೇಳಿ ನಾವ್ ಅವ್ರಿಗೆ ಏನ್ರ ಮಾಡಿದ್ರು ಅಂತಾರ. ನಾವ್ ಅಂತ ದಾನ ಧರ್ಮ ಪುಣ್ಯ ಕಾರ್ಯ ಮಾಡಂಗಿಲ್ಲ. ನಾವ್ ಗಳಿಸಿದ್ದು ನೋಡಿ ಮಂದಿ ನನ್ ಸಾವ್ಕಾರ ಅಲ್ಲಿ, ಚಲೋ ಅಲ್ಲಿ, ಲೋಕದವ್ರು ನಾವ್ ಬಾಳ ಶಾಸ್ತ್ರ ತಿಳಿದಾನ, ಬಾಳ ಕಲ್ತಾನ, ಬಾಳ ವೈರಾಗ್ಯದಾನ ಅಲ್ಲಿ ಅಂತೇಳಿ ನಾವ್ ಲೋಕದವ್ರ ಮ್ಯಾಗ ಪ್ರೇಮ ಇಟ್ಟೇವೆ. ಆ ಲೋಕದವ್ರು ನಮ್ಗ ಯಾಕಂತಾರ ಅನ್ನುವಂಥದ್ದನ್ನ ನಾವ್ ಇಂಥ ವಿವೇಕಕ್ಕೆ ಹೋದಾಗ ಆ ಲೋಕದವ್ರು ಅಂದ್ರುನು ಏನು ಬಿಟ್ರೇನು, ಇವ್ ಅಲ್ಲಿಕ್ಕೂ ಬಿಟ್ರು ಕೂಡ ನನಗ್ ಜ್ಞಾನ ಆಗ್ತದ, ಜ್ಞಾನ ಆಯ್ತು ಅಂದ್ರೆ ಮೋಕ್ಷ ಆಗ್ತದ ಅನ್ನುವಂತ ಭಾವ ಇಟ್ಕೊಂಡಂದ್ರ ಸುಖ ಆಗ್ತದ. ಮೋಕ್ಷ ಅಂದ್ರೆ ಸುಖ. ಇದು ದೇಹಾದಿ ಬುದ್ಧಿ ಹಿಡ್ಕೊಂಡು ನಮ್ಗೆ ಏನಾಗ್ಯದ, ದುಃಖ ಆಗ್ಯದ. ಈ ದೇಹಾದಿ ಬುದ್ಧಿ ನಷ್ಟ ಆಯ್ತು ಅಂದ್ರೆ ಅಲ್ಲಿ ಸುಖ ಸ್ವರೂಪ ತಾನೇ ಅದ ಅಂದ್ರೆ ಸುಖ ಜ್ಞಾನ ಆಗ್ಬಿಡ್ತದ. ಆ ಸುಖ ಸ್ವರೂಪವನ್ನ ಲೋಕದವ್ರು ಅಂದ್ರೇನು ಬಿಟ್ರೇನು, ಈ ನಚ್ಚ ಕಳ್ಕೊಂಡೇವಂದ್ರ ದೌಡೆ ನಮ್ಮ ಮನಸ್ಥಿತಿ ಆಗ್ತದ, ಆ ಸುಖದೊಳಗೆ ರಮಸಾಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು. ಮತ್ತ ಇನ್ನೊಂದು ಶಾಸ್ತ್ರ ನಚ್ಚು. ನಾವು ಶಾಸ್ತ್ರ ಓದೇವಿ, ಅನೇಕ ಶಾಸ್ತ್ರಗಳನ್ನ ಓದೇವಿ, ಅನೇಕ ಶಾಸ್ತ್ರಗಳದಾವ. ಆ ಅನೇಕ ಶಾಸ್ತ್ರಗಳನ್ನ ಓದ್ಕೊಂಡು ನಾ ಇಷ್ಟು ಶಾಸ್ತ್ರ ಓದಿನಿ, ಆ ಶಾಸ್ತ್ರ ಹಿಂಗ್ ಹೇಳ್ತದ, ಆ ಗ್ರಂಥ ಹಿಂಗ್ ಹೇಳ್ತದ, ಅವ್ರು ಹಿಂಗ್ ಹೇಳ್ತಾರ ಅಂತೇಳಿ ಅದನ್ನೇ ವಿಂಗಡಿಸಿ ವಿದ್ಯಾವನ್ನ ಪ್ರದರ್ಶನ ಮಾಡ್ತೇವೆ. ವಿದ್ಯಾ ಪ್ರದರ್ಶನ ಮಾಡಕ್ಕ ಇದೊಂದು ನಚ್ಚು. ಇಲ್ಲ ಅಂತ ಶಾಸ್ತ್ರ ಹಂಗ ಹೇಳ್ಯದ, ನೀವು ತಪ್ಪು ಹೇಳ್ತೀರಿ, ಅದಕ್ಕೆ ಆ ಶಾಸ್ತ್ರ ಪ್ರಮಾಣ ಕೊಡ್ತಾನಿವ. ಆದ್ರ ತನ್ನ ಪ್ರಮಾಣ ತನ್ನ ಕೊಡಾಕ ಆಗೋಲ್ ನಿಮ್ಗ. ಯಾಕ ಅವ್ಗ ನಿಶ್ಚಯ ಶಾಸ್ತ್ರದ್ದು ಜ್ಞಾನ ಆಗಿಲ್ಲ. ಶಾಸ್ತ್ರ ಬಾಯ್ಪಾಟ್ ಮಾಡ್ಕೊಂಡು ಕಲಿತು ತಗೊಂಡು ತನಗ ವಿಶ್ವಾಸ ಇಲ್ಲಾರ್ಕ ಇಂತ ಭಗವದ್ಗೀತೆ ಹಿಂಗ್ ಶ್ಲೋಕ ಹೇಳ್ತದ,
ಇದು ನೀ ಹೇಳುದು ತಪ್ಪದ ಅನ್ನುವಂಥದ್ದನ್ನ ಹೇಳಿ ಅಲ್ಲಿ ವಾದ ತರ್ಕ ಮಾಡ್ಕೋತಿರ್ತಾನ. ಆದ್ರೆ ಇದು ಒಂದು ಶಾಸ್ತ್ರದ ನಚ್ಚು. ಈ ಶಾಸ್ತ್ರಕ್ಕಿಂತ ಅನುಭವ ಆಯ್ತು ಅಂದ್ರ ಮುಂದ ಅನುಭವಿ ಅಂತ ಹೇಳ್ಕೊತ ಬಂದಾರ. ಅಭ್ಯಾಸಿ, ಅನುಭವಿ, ಆರೂಢ ಅವ್ರಿಗೆ ಜನ್ಮನು ಹೇಳ್ಕೊತ ಬಂದಾರ, ಮುಂದೆ ಬರ್ತಾವ. ಈಗ ಹೇಳಿದ್ರೆ ಅದ್ರ ಇದು ಪಾಟ್ನ್ಯಾಗ ಹೋಗ್ತದೆ. ಇದೇ ಪಾಟ್ನೊಳಗೆ ಏನಪ್ಪಾ ಅಂದ್ರೆ ಈ ನಚ್ಚುಗಳನ್ನ ಕಳ್ಕೊಂಡೇವಂದ್ರ ದೊಡ್ಡ ನಮ್ಗೆ ಸ್ಥಿತಿ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ, ಆ ಸ್ವರೂಪ ಸುಖವನ್ನ ಅನುಭವಿಸುವಕ ಸಾಧ್ಯದ ಸಾಕ್ಷಾತ್ಕಾರ ಮಾಡ್ಕೋರಿ, ಅಭ್ಯಾಸ ಮಾಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಹೊಂಟಾರ. ಇಲ್ಲಿ ನಮಗ ಕೊನೆ ಏನು ಅನುಭವಕ್ಕೆ ಬತ್ತು, ನಿಶ್ಚಯ ಆಯ್ತು ಅಂದ್ರ ಇಲ್ಲಿ 3ನೇ ನುಡಿ ಒಳಗ ಎಲ್ಲಾ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಉಳ್ಳವರು, ಆದರೆ ಅಭ್ಯಾಸಿ ಇವ್ರಿಗೆ ಏನಾಗಬೇಕು, ಈ ಲೌಕಿಕ ವ್ಯವಹಾರಗಳು ಲೋಕದವ್ರು ಎಲ್ಲಿದಾರ ಲೌಕಿಕ ವ್ಯವಹಾರದೊಳಗೆ ಸತ್ಯ, ಈ ಜಗತ್ತನೇ ಸತ್ಯ ಅಂದಾಗ ಈ ದೇಹನೂ ಸತ್ಯ. ದೇಹ ಸತ್ಯ ಅಂದಾಗ ಎಲ್ಲಾ ಕುಲ ನಾಮ ರೂಪಗಳು ಎಲ್ಲಾನು ಸತ್ಯನೇ ಅವ್ರಿಗೆ. ಲೌಕಿಕರಿಗೆ ಏನ್ ಇಂಥ ಜಾತಿ ಅವಲ್ಲ ಅಂದ್ರೆ ನಂಬಂಗಿಲ್ಲ, ಏನ್ ಇಂಥ ಧರ್ಮ ಲಿಂಗಾಯತ್ ಧರ್ಮ ನೀ ಅಲ್ಲ ವೀರ ಸಾಯಿ ಅಂದ್ರೆ ಸಿಟ್ಟು ಬರ್ತದ ಅವಾಗ. ವೀರ ಸಾಯಿ ಅಂದ್ರೆ ಲಿಂಗಾಯತ್ ಧರ್ಮ, ಏನ್ ಈ ಕ್ರಿಶ್ಚಿಯನ್ ಇವೇ ಏನಾಗ್ಬಿಡ್ತದ, ಈ ಲೌಕಿಕ ಯಾವ ಇವೇ ದೊಡ್ಡ ಆಯ್ತ. ಸಕಲ ವಿಷಯಗಳು ನಾಟಕದಂತೆ ಮಿಥ್ಯ. ಇವೆಲ್ಲ ನಾಟಕದೊಳಗ ನಾವು ಪಾತ್ರ ಮಾಡಿರ್ತೇವೆ, ಅನುಭವದ. ಆ ನಾಟಕದೊಳಗ ನಾನು ಗಂಡಿದ್ರು ಕೂಡ ಹೆಣ್ಣು ಪಾಠ ಮಾಡಿರ್ತೇನೆ. ಹೆಣ್ಣು ಪಾಠ ಮಾಡಿದ್ರು ಕೂಡ ನಾ ಹೆಣ್ಣಿನ ಗತಿಯಲ್ಲಿ ಏನ ಅವಭಾವ ತೋರಿಸುದು, ನಟನೆ ಮಾಡುದು, ಅಲ್ಲಿ ನಾನು ಏನಾಗಿರ್ತೀನಿ ಹೆಣ್ಣನಾಗಿ ವ್ಯವಹಾರ ಮಾಡ್ತೇನೆ. ಆದ್ರೆ ನಾ ನಿಜವಾಗಿ ಹೆಣ್ಣದೀನೇನು, ಅಲ್ಲಿ ನಾ ಹೆಣ್ಣ ಹೊರಗೆ ಬಂದಿಂದ ನಾ ಹಿಂಗ ನೀನು ಹೆಣ್ಣು ಮಗಳಿತ್ತಂದ್ರೆ ಒಪ್ಕೋತ ನಾನು ಹೆಂಗ ಒಪ್ಕೊಳ್ಳುದಿಲ್ಲೋ, ನಮಗ ಹೆಂಗ ನಿಶ್ಚಯ ಆಗ್ಯದ, ನಾನು ಗಂಡ ಅನ್ನೋದು ನಮಗ್ ಹೆಂಗ ನಿಶ್ಚಯ ಆಗ್ಯದ, ಯಾರು ಹೇಳಬೇಕಾಗಿಲ್ಲ. ನನಗೆ ಹೆಣ್ಮಗಳಂದ್ರ ನಾ ಎಂದೂ ಒಪ್ಕೊಳ್ಳಂಗಿಲ್ಲ, ಹೆಂಗ ನಮಗ್ ನಿಶ್ಚಯ ಆಗ್ಯದ. ಹಂಗ ನಾಟಕದಾಗ ಅದು ಹೆಣ್ಣು ಮಗಳ ಪಾತ್ರ ಹೆಂಗ ಮಿಥ್ಯ ಅಂತ ಗಟ್ಟಿ ಆಗ್ಯದ, ಹಂಗ ಇಲ್ಲಿ ನಮ್ಗೆ ಹಿಂಗ ಗಟ್ಟಿ ಆಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಇಂಥ ದೃಷ್ಟಾಂತ ಕೊಟ್ಟು ತಿಳಿಸ್ತಾರ. ಮೇಲೆ ಹೇಳಿದ ಸ್ಮರಣಾರ್ಥ ದೇಯಾಂತ ಸಕಲ ವಿಷಯಗಳಲ್ಲಿ ನಾಟಕದಂತೆ ಮಿಥ್ಯ ಎಂದು ತಿಳಿದು ಅವುಗಳಲ್ಲಿ ಪ್ರೀತಿ ಇಲ್ಲದವನೇ ಅವನೇ ಏನನ್ಬೇಕು ಅಂದ್ರ ಅಂತವ ಅವಂಗ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದ್ರು 3ನೇ ನುಡಿಯೊಳಗ. ಇಲ್ಲಿ 4ನೇ ನುಡಿಯೊಳಗ ಅದೇ ನಾವ್ ಹೇಳಿವಲ್ಲ, ಇವು ನಚ್ಚುಗಳು ಇವು ಕಳ್ಕೊಳ್ಳೋದ್ರಿ, ಇವು ಕುರ್ಮ್ಯಾಗ ಆತ್ಮನೊಳಗ ಪ್ರೀತಿ ಹೊಂದ್ರಿ. ಈ ಹೆಂಗ ದೇಹಾದಿ ಬುದ್ಧಿ ಮ್ಯಾಗ ಪ್ರೀತಿ ಇಟ್ಟಿವಿ, ಹಂಗೆ ಆತ್ಮನಲ್ಲಿ ನೀವು ಪ್ರೀತಿ ಇಟ್ರಪ್ಪ ಅಂದ್ರ ಇವು ನಚ್ಚು ಹೋಗ್ತಾವ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ತಾರ. ಎಲ್ಲಾ ವೈದಿಕ ವಿಷಯಗಳಲ್ಲಿ ವಿರತಿ ಉಳ್ಳವನು ಅಭ್ಯಾಸಿ ಆಗ್ತಾನ. ಅಂದ್ರ ವೈದಿಕ ವಿಷಯಗಳಲ್ಲಿ, ಈ ತೋರಿಕೆ ವಿಷಯಗಳಲ್ಲಿ, ಇವಕ್ ಎಲ್ಲರೊಳಗೂ ನೀನ್ ಏನಾಗಪ್ಪ ಅಂದ್ರ ವಿಷಯಗಳಲ್ಲಿ ವಿರತಿ ಅಂದ್ರೆ ವೈರಾಗ್ಯ ಉಳ್ಳವನಾಗಿ ನೀನ್ ಅಭ್ಯಾಸ ಮಾಡಿದೆ ಅಂದ್ರ ಇವು ತೋರುವಂತ ಈ ಪ್ರಪಂಚ ವ್ಯವಹಾರಗಳು ಮಿಥ್ಯ ಅಂತ ನಿಶ್ಚಯ ಮಾಡುದು ಇಷ್ಟೇ. ಇವು ಮಿಥ್ಯ ಅಂತ ಅಂತೆ ಬಾಯ್ಲೆ, ಅದ್ ನಿಶ್ಚಯ ಆಗಿಲ್ಲ ನಮಗ. ಅದಕ್ಕೆ ಹೊಳ್ಳಿ ನಮ್ಗೆ ಇಷ್ಟು ಹೇಳಕ ತಿಳಿ ತಿನ್ನಕತ್ತ ಶಾಸ್ತ್ರ. ನಮ್ಗ ನಿಶ್ಚಯ ಆಯ್ತು ಇದು ಮಿಥ್ಯ ಅಂತೇಳಿ ನಿಶ್ಚಯ ಆಯ್ತು ಅಂದ್ರ ಅಲ್ಲಿ ಮನಸ್ಸು ರಮಸಂಗಿ ಹೋಗಂಗಿಲ್ಲ ಕಡೆ ವಿಷಯ ಕಡೆ. ಇದು ಹೆಂಗ್ ನಿಶ್ಚಯ ಆಗ್ಬೇಕು ಅಂದ್ರ ಇವು ಈ ಲೌಕಿಕರು ಏನಂತಾರ, ಅಜ್ಞಾನಿಗಳು ಅಂತಾರ, ನಿಮ್ಗೆ ಜ್ಞಾನ ಆಗಿಂದ ತೋರ್ಬಾರ್ದು ಅಂತ ಪ್ರೀತಿ ಉಳ್ಳವನಾಗುದು. ಈ ಶಾಸ್ತ್ರದೊಳಗ ಶಾಸ್ತ್ರದೊಳಗಿನ ಪ್ರೀತಿ. ಇಲ್ಲಿ ನಮಗ ಮೊದಲೇನ್ ಹೇಳಿದ್ರು, ಅಲ್ಲಿ ಮೊದಲು ನಮ್ಗೆ ಇದು ಇಲ್ಲಿ ಕನ್ಫ್ಯೂಸ್ ಮಾಡ್ತದ. ಮೊದಲೇನ್ ಹೇಳಿದ್ರು, ನಚ್ಚು ಶಾಸ್ತ್ರನೇ ಸತ್ಯ, ದೇಹನೇ ಸತ್ಯ, ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ಈ ಕರ್ಮಗಳ ಸತ್ಯ ಅಂತ ನಾವು ಹೇಳ್ಕೊತ ಬಂದೇವಿ. ಈಗೇನ್ ಹೇಳ್ಕತ್ತಾರ, ಯುವಕರ ಮ್ಯಾಗಿಂದ ಮಿಥ್ಯ ಅಂತ ತಿಳ್ಕೊಂಡು ಆತ್ಮರತಿ, ಆತ್ಮನೊಳಗೆ ಪ್ರೀತಿ, ಶಾಸ್ತ್ರದೊಳಗೆ ಪ್ರೀತಿ ಮತ್ತು ಕರ್ಮದಲ್ಲಿ ಪ್ರೀತಿಯನ್ನ ಇಟ್ಕೊಂಡೆ ಅಂದ್ರ ಹಿಂಗ್ ಇಟ್ಕೊಳಕತ್ತಪ್ಪ ಅಂದ್ರ ಅಭ್ಯಾಸಿ ಆಗ್ತಿ ಅನ್ನುವಂಥದ್ದನ್ನ ಹೇಳೋರದಾರ. ಇಲ್ಲಿ ಆ ನಚ್ಚು ಕಳ್ಕೊಂಡಾಗ ಈ ವೇದಾಂತದ ನೀ ಅಭ್ಯಾಸಿ ಆಗ್ತಿ, ಆತ್ಮನ ರತಿ ಆಗ್ತಿ. ಇವು ನಚ್ಚು ನಿನಗೆ ದೇಹಾದಿ ನಚ್ಚು, ಶಾಸ್ತ್ರದ ನಚ್ಚು, ಲೋಕದ ನಚ್ಚು ಇದ್ದಾಗ ನಿನ್ನ ಯಥಾರ್ಥ ನಿನ್ನ ಸ್ವರೂಪ ಸ್ಥಿತಿ ಒಳಗಿರಕ್ ಆಗುದಿಲ್ಲ. ಇಲ್ಲಿ ಶಿಷ್ಯನೇ ನೀನು ಅಭ್ಯಾಸಿ ಆಗು, ಅಭ್ಯಾಸವನ್ನ ಕ್ರಮವಾಗಿ ಅಭ್ಯಾಸ ಮಾಡು ಅನ್ನುವಂಥದ್ದನ್ನ ಈ ಪರಮಾನು ಬೋಧೆ ನಮಗ ಸ್ಪಷ್ಟ ಜ್ಞಾನ ಮಾಡಿಕೊಡ್ತದ. ಅಭ್ಯಾಸಿ ಎಂದೆನಿಪನು ಅಂದ್ರೆ ತಮಗೆ ಅಭ್ಯಾಸಿ ಅನ್ಬೇಕು. ಇವಂಗ ಮುಂದೆ ಏನಾಗ್ತಾನ, ಆರೂಢನಾಗ್ತಾನ. ಆತ್ಮರತಿ ಮೊದಲುಗೊಂಡು ಲೋಕರತಿ ಕಡಿಯಾಗಿ ಸಕಲ ಪ್ರೀತಿ ವಿಷಯದಲ್ಲಿ ವೈರಾಗ್ಯ ಉಳ್ಳವನಾದರೆ ಅವನು
ಅಭ್ಯಾಸಿ ಆಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ವೇದಾಂತ ಲೌಕಿಕದೊಳಗ ರತಿ ಉಳ್ಳವನಾಗ್ತಾನ, ಅಭ್ಯಾಸಿ ಆಗ್ತಾನ. ಅಭ್ಯಾಸಿ ಇವನೇ ಮುಂದ ಆರೂಢ ಆಗ್ತಾನ, ಜ್ಞಾನಿ ಆಗ್ತಾನ. ಜ್ಞಾನಿಗೆ ಮಾತ್ರ ಈ ಭವಬಂಧನದಿಂದ ಪಾರಾಗ್ತಾನ. ಬರೇ ನಾನು ಭವಬಂಧನ ಅನ್ಕೋತ ಮಾತಿನೊಳಗ ನಾವು ಸರಿಪಡಿಸಿದೇವಂದ್ರ, ಮಾತಿನೊಳಗನೆ ನಾವು ರಮಿಸ್ತಿದ್ದೇವಂದ್ರ ಅದು ನಮಗ ನನ್ನ ಸ್ಥಿತಿ ಆತ್ಮಸ್ಥಿತಿ ಸುಖವನ್ನ ಅನುಭವಿಸಕ್ ಆಗುವುದಿಲ್ಲ. ಆತ್ಮ ಜ್ಞಾನವನ್ನ ಅನುಭವಿಸ್ಬೇಕಂದ್ರ ಆತ್ಮದ ಮಾತುಗಳನ್ನ ಹೇಳಿದ್ರೆ ಆತ್ಮಜ್ಞಾನಿ ಆಗುದಿಲ್ಲ. ಮೊದಲು ಇದನ್ನ ನಾವು ಗಟ್ಟಿ ಇಟ್ಕೊಳ್ಬೇಕು. ಆತ್ಮನಗತಿ ವ್ಯವಹಾರ ಮಾಡಿದ್ರ, ವೇಷಭೂಷ ಹಾಕಿದ್ರು ಜ್ಞಾನಿ ಆಗುದಿಲ್ಲ. ಆತ್ಮ ವಿಚಾರವನ್ನ ಅರುತ್ರ ತಿಳಿದ್ರ, ಈ ಪ್ರಪಂಚ ಮಿಥ್ಯ ಆಯ್ತಂದ್ರ ಅವಾಗ ಏನಾಗ್ತದ, ನೀ ಹೆಂಗಿದ್ರು ಜ್ಞಾನಿ, ಹೆಂಗಿದ್ರು ಚಂದ ಅನ್ನುವಂಥದ್ದು. ಮತ್ತ ಅದನ್ನು ಮುಂದಿನ ನುಡಿಗಳು ಹೇಳ್ತಾರ, ಮುಂದಿನ ಪದ್ಯದೊಳಗೆ ಹೇಳ್ತಾರ, ಜ್ಞಾನಿಗೆ ಅಲ್ಲಿ ಯಾವ ವಿಧಿ ನಿಷೇಧಗಳು ಇರುವುದಿಲ್ಲ, ಅವ ಹೆಂಗಿದ್ರು ಚಂದ ಅನ್ನುವಂಥದ್ದನ್ನ ಮುಂದ ಬಾಲಕನಂತೆನೂ ಇರ್ತಾನ, ಮನ್ಮಥನಂತೆನೂ ಇರ್ತಾನ, ಹುಚ್ಚನಗತಿನೂ ಇರ್ತಾನ, ಜ್ಞಾನಿಗತಿನೂ ಇರ್ತಾನ ಅನ್ನುವಂಥದ್ದನ್ನ ಮುಂದ ಅವ ತಿಳಿದವ ಅಂದ್ರೆ ತನ್ನ ಸ್ವರೂಪ ಜ್ಞಾನ ಮಾಡ್ಕೊಂಡವ ಹೆಂಗಿದ್ರು ಚಂದ ಅನ್ನುವಂಥದ್ದನ್ನ ಮತ್ತ ಮುಂದಿನ ನುಡಿ ಹೇಳ್ತಾರ. ಇಂಥ ರೀತಿಯನ್ನ ನಾವು ಅಭ್ಯಾಸ ಮಾಡ್ದೇವಂದ್ರ ನಮ್ಮ ನಿಜವಾದ ನಮ್ಮ ಸ್ವರೂಪ ಜ್ಞಾನದೊಳಗೆ ನಾವು ರಮಿಸಾಕ ಬರೋಕೆ. ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ಶಿವ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆನೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ನಮ್ಮ ಬದುಕಿನೊಳಗ ನಾವು ಬರೀ ಇದೇ ಮಾಡ್ತೀವಿ. ನಾವು ನಮ್ಮಲ್ಲಿ ಬೆಳಗಾದ ಕುಳೇನ ಹೊತ್ತು ಮುಣಗಿದ ಕುಳೇನ ನಮಗೆ ಚಿಂತೆ ಒಂದೇ, ಬಡತನದ ಚಿಂತೆ. ಬಡತನಕ್ಕೆ ಒಂಬುವ ಚಿಂತೆ. ಇವತ್ತು ಊಟ ಇಲ್ಲಪ್ಪ ಅಂದ ಕುಳೇನ ಊಟದ ಚಿಂತೆ, ಏನ್ ಮಾಡ್ಬೇಕು, ಯಾರು ಹೊಲಕ್ ಹೋಗ್ಬೇಕು, ಎಲ್ಲಿ ದುಡಿಬೇಕು, ಏನ್ ಮಾಡ್ಬೇಕು ಅನ್ನುವಂತಹ ಚಿಂತೆ. ಉಣಲಾದರೆ ಉಡುವ ಚಿಂತೆ. ಭಗವಂತ ಏನೋ ಒಂದು ಆಶೀರ್ವಾದ ಮಾಡಿ ಏನೋ ಒಂದು ಕೊಟ್ನಪ್ಪ ಅಂದ್ಕೂಳೇನ ಅದನ್ನ ಗಳಿಸ್ಬೇಕನ್ನುವಂತ ಚಿಂತೆ. ಊಟ ಆದ ಕುಳೇನ ಹೊಡೆ ತುಂಬಿದ ಕುಳೇನ ಗಳಿಸ್ಬೇಕು. ಉಡಲಾದರೆ ಇಡುವ ಚಿಂತೆ, ತೆಗೆದಿಡ್ಬೇಕು. ಮಕ್ಳಿಗೆ ಇಡ್ಬೇಕು, ತಾಯಿಗೆ ಇಡ್ಬೇಕು, ಹೆಂಡ್ರಿಗೆ ಇಡ್ಬೇಕು, ಅವ್ರಿಗೆ ಇಡ್ಬೇಕು, ಬ್ಯಾಂಕ್ನಾಗ ಇಡ್ಬೇಕು, ಬಡ್ಡಿ ಕೊಡ್ಬೇಕು, ಸಾಲ ಕೊಡ್ಬೇಕು ಅನ್ನುವಂಥ ಚಿಂತೆ. ಇಡಲಾದರೆ ಹೆಂಡರ ಚಿಂತೆ. ಉಡುವ ಚಿಂತೆ, ಉಡ್ಕೋಬೇಕು, ತೊಟ್ಕೋಬೇಕು, ಬಂಗಾರ ಆಭರಣಗಳನ್ನ ಧರಿಸ್ಕೋಬೇಕು. ಬರೇ ಬಾಹ್ಯ ಆಡಂಬರದ ಬದುಕಿನ ಕಡೆಗೇನ ನಮ್ಮ ಜೀವನ ಹೋಯ್ತೆ, ವ್ಯರ್ಥ ಕಾಲ ಕಳೆದು ಹೋಯ್ತು. ಆದರೆ ನಿಜವಾದಂತಹ ಆತ್ಮಜ್ಞಾನದ ಅರಿವಿನ ಕಡೆಗೆ ನಮ್ಮ ಮನಸ್ಸು ಹೋಗ್ಲಿಲ್ಲ ಅನ್ನುವಂಥದ್ದನ್ನ ಅವರು ಚಿಂತನೆಯಲ್ಲಿ ಮಾಡ್ತಾರೆ. ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ. ಎಲ್ಲ ಇಡಾಕಾಯ್ತು, ತೊಡಾಕಾಯ್ತು, ಎಲ್ಲ ಗಳಿಕೆ ಆಯ್ತು. ಇನ್ನು ಹೆಂಡತಿ ಮಾಡ್ಕೋಬೇಕು, ಹೆಂಡರನ್ನ ಮಾಡ್ಕೋಬೇಕು, ಸುಂದರವಾದ ಹೆಂಡತಿನ ಮಾಡ್ಕೋಬೇಕು ಅನ್ನುವಂತ ಚಿಂತೆ. ಹೆಂಡತಿನೂ ಆಯ್ತು. ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳನ್ನ ಮಾಡ್ಕೋಬೇಕು, ಮಕ್ಕಳನ್ನ ಹಡಿಬೇಕು. ಬರೀ ಇದೆ ಆಯ್ತು, ಮಕ್ಕಳನ್ನ ಹಡಿಬೇಕು. ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳನ್ನ ಸಾಲಿ ಕಲಿಸ್ಬೇಕು, ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ದೊಡ್ಡವ್ರನ್ನ ಮಾಡ್ಬೇಕು, ಮದ್ವಿ ಮಾಡ್ಬೇಕು, ಅವ್ರ ಹೆಸರಲ್ಲೇ ರೊಕ್ಕ ಬ್ಯಾಂಕ್ನಾಗ ಇಡ್ಬೇಕು, ಅವ್ರ ಹೆಸರಲ್ಲೇ ಆಸ್ತಿ ಹಿಡ್ಬೇಕಾಗೈತಿ. ಅಲೌಕಿಕವಾಗಿರ್ತಕ್ಕಂಥ ಸುಖವನ್ನ ನಾವು ಗಳಿಸ್ಕೋಬೇಕಾಗಿತ್ತು ಅಂತಂದ್ರ ಇಂಥ ವೇದಾಂತದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಪರಮಾನುಭವ ಬೋಧೆ ಅನ್ನುವಂಥ ತತ್ವವನ್ನ ನಾವು ಮನಸಾರಿ ಒಪ್ಕೋಬೇಕು. ಮನಸಾರಿಯನ್ನ ಅನುಸಂಧಾನ ಮಾಡಿಕೊಂಡಾಗ ಮಾತ್ರ ನಮ್ಮ ಬದುಕಿನ ತಿರುಳು, ಬದುಕಿನ ದಿಶೆ, ಬದುಕಿನ ಗುರಿ ನಾವು ಮುಟ್ಲಿಕ್ಕೆ ಸಾಧ್ಯತೆ ಅದ. ಆ ಪರಮಾತ್ಮನ ಆತ್ಮಾನಂದದ ಸುಖ ಅರಿಲಿಕ್ಕೆ ಸಾಧ್ಯದ. ಅದಕ್ಕೆ ಅವ್ರು ಹೇಳ್ತಾರ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ಶಿವ ಚಿಂತೆಯಲ್ಲಿಬ್ಬ ಇದ್ದವರೊಬ್ಬರನ್ನು ಕಾಣೆನೆಂದ ಆತ ನಮ್ಮ ಅಂಬಿಗರ ಚೌಡಯ್ಯ. ನಾವು ಬಾಹ್ಯಕ್ಕಾಗಿ ನಾವು ಭಸ್ಮ ಧರಿಸ್ಕೋತೀವಿ, ಕೊರಳೊಳಗ ರುದ್ರಾಕ್ಷಿ ಮಾಲೆಗಳನ್ನ ಹಾಕೋತೀವಿ, ಏನೆಲ್ಲ ಮಾಡಿದ್ವಿ ನಾವು ಬಾಹ್ಯ ಅಲಂಕಾರದು. ಆದ್ರೆ ಆತ್ಮದ ಅರಿವಿನೊಳಗ, ಆತ್ಮದ ಅನುಸಂಧಾನದೊಳಗ ನಾವ್ ಏನಪ್ಪಾ ಅಂತಂದ್ರ ಆ ಒಂದು ಆಭರಣ ಒಳಗಿರ್ಬೇಕು. ಆ ಜ್ಞಾನದ ಹಸಿವು ನಮಗಿರಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಅಂಧದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಬಸವಣ್ಣನವ್ರು ಬರೀತಾರೆ. ಅದಕ್ಕೆ ಅದನ್ನ ಬಿಡ್ರಿಪ್ಪ. ಲೌಕಿಕವಾಗಿರ್ತಕ್ಕಂಥ ವಿಚಾರಗಳು ಅವು ಇರ್ಲಿ, ಬೇಡ ಅಂತಲ್ಲ. ಹೆಂಗಿರ್ಬೇಕಪ್ಪ ಅಂತಂದ್ರ ಮೇಲೆ ಇರ್ಬೇಕು ಹೊರತು ಅದು ಅಂತರಂಗದ ಅರಿವಿನೊಳಗೆ ಇಳಿಬಾರದು. ಲೌಕಿಕ ಪ್ರಪಂಚ ಅಂತರಂಗದೊಳಗೆ ಇಳಿಬಾರದು.
ಅದನ್ನ ಎಷ್ಟು ಬೇಕೋ ಅಷ್ಟ ಅದನ್ನ ಉಪಯೋಗಿಸ್ಬೇಕ ಹೊರತು ಅದನ್ನೇ ನಾವು 199 ಮಾಡಿ ಅಧ್ಯಾತ್ಮವನ್ನ ಕೇವಲ ನಾವು 0.0 ಅದು ಪರಮ ಶಾಂತಿಯನ್ನ ಅದು ನೀಡುವುದಿಲ್ಲ ಅನ್ನುವಂತ ನಮಗಾಗಿ ಈ ಒಂದು ಕೈಲಾಸವನ್ನ ನಿರ್ಮಾಣ ಮಾಡಿದಾನೆ ಅನ್ನುವಂತ ಅರಿವು ನಮಗಾಗ್ಬೇಕು. ಚೇತನ ಜಡ ಇವೆರಡು ಜಗತ್ತಿನಲ್ಲಿ ಅದಾವ, ಅದನ್ನ ನಾವು ಅರಿತುಕೊಳ್ಬೇಕು. ಆತ್ಮ ಚೇತನವನ್ನ ನಾವು ದೇಹ ಜಡ ಅನ್ನುವಂಥದ್ದನ್ನ ತಿಳುವಳಿಕಿರ್ಬೇಕು. ಇದು ದೇಹ ಜಡ, ಈ ಜಡ ವಸ್ತುದೊಳಗ ಆತ್ಮ ಅನ್ನುವಂಥದ್ದು ಚೇತನಗಳಿಗೆ ಕನ್ನಡಿಯೊಳ ಅಡಗಿದಂತೆ ನೀ ಎನ್ನೊಳ ಅಡಗಿದೆ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ರಿ. ಹ್ಯಾಂಗ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಆನೆ ಒಂದು ಚಿಕ್ಕ ಕನ್ನಡಿಯೊಳಗ ಕಾಣ್ತೈತೋ ಹಾಗೆ ಭಗವಂತ ಈ ಒಂದು ದೇಹ ಅನ್ನುವಂಥ ಕನ್ನಡಿಯೊಳಗ ಭಗವಂತ ಚೇತನ ಅನ್ನೋ ಸ್ವರೂಪದೊಳಗ ಅವ ಅಡಿಗ್ಯಾನ ಅನ್ನುವಂಥ ಮಾತನ್ನ ನಾವಿಲ್ಲಿ ತಿಳ್ಕೊಬೇಕಾಗಿದೆ. ವಿವೇಕದಿಂದ ಬೇರ್ಪಡಿಸಬೇಕಾಗ್ತದ. ಆತ್ಮ ಜ್ಞಾನದ ಅರಿವು ಆಗ್ಬೇಕು. ದ್ವೈತ ಅದ್ವೈತ ಎಂಬ ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರ ಭಗವಂತನ ನಿಶ್ಚಿತಾರ್ಥ ರೂಪ ನಮಗ ಗೊತ್ತಾಗ್ತದ. ಅದಕ್ಕಾಗಿ ಈ ಅಭ್ಯಾಸಿ ಆಗಿರ್ತಕ್ಕಂಥವನು ಎಲ್ಲ ಲಕ್ಷಣಗಳನ್ನ ನಾವು ಕಲ್ಕೋಬೇಕಾಗೈತಿ. ನಾವೆಲ್ಲ ಅಭ್ಯಾಸಿಗಳೇ ಇದ್ರೊಳಗೆ ಏನು ಮುಮುಕ್ಷಗಳು ಭಾಗವಹಿಸಿವಿ, ನಾವೆಲ್ಲ ಅಭ್ಯಾಸಿಗಳು ಇದನ್ನ ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರ ಇದು ಎಲ್ಲಿ ಸಂತ್ಯಾಗ ಸಿಗುವುದಲ್ಲ, ಮಂದ್ಯಾಗ ಬರುವುದಲ್ಲ. ಆದ್ರ ಇಂಥ ಜ್ಞಾನಿಗಳ ಒಂದು ಕೂಟದೊಳಗ, ಜ್ಞಾನಿಗಳ ಚರ್ಚಾ ವಿಷಯದೊಳಗ ಈ ಎಲ್ಲ ವಿಷಯಗಳ ನಮ್ಮ ಅರಿವಿಗೆ ಬರ್ತಾವ. ಅದಕ್ಕ ಜೀವ ಬ್ರಹ್ಮದ ಐಕ್ಯತೆಯನ್ನು ನಾವು ಏನಪ್ಪಾ ಅಂತಂದ್ರ ಈ ವೇದಾಂತ ಸಾರ ತಿಳಿಸಿಕೊಡ್ತೈತಿ. ಜೀವ ಬ್ರಹ್ಮನಲ್ಲಿ ಐಕ್ಯ ಹೆಂಗ ಆಗ್ಬೇಕು ಅನ್ನುವಂಥದ್ದನ್ನ ಈ ವೇದಾಂತ ಸಾರ ನಮಗ ತಿಳಿಸಿಕೊಡ್ತೈತಿ. ಗುರುವಿನಲ್ಲಿ ಶ್ರದ್ಧೆ, ಭಕ್ತಿ ಇವೆಲ್ಲವುಗಳನ್ನ ಅಚಲವಾಗಿ ಇಟ್ಟುಕೊಂಡು ನಾವು ಆತ್ಮಜ್ಞಾನದ ಅರಿವಿನ ಜೊತೆಗೆ ನಮ್ಮ ಬದುಕನ್ನು ಸಾಗಿದರೆ ನಮಗೇನಪ್ಪಾ ಅಂತಂದ್ರ ಈ ಒಂದು ಮೋಕ್ಷ ಸಾಧನೆ ಸಿಗ್ತೈತಿ, ಆತ್ಮನ ಅರಿವು ಬರ್ತೈತಿ. ಆತ್ಮನಿಂದ ಪರಮಾತ್ಮನ ಸುಖಾನಂದವನ್ನು ಪಡಿಲಿಕ್ಕೆ ಸಾಧ್ಯತೆ ಆದಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ